morning. ವಂದನೆಗಳು. We'll be again in the Gospel of Mark. ನಾವು ಮಾರ್ಕನ ಬರೆದ ಸುವಾರ್ತೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಹಿಂತಿರುಗಿ ನಾವು ಹೋಗುವಂತವರಾಗಿರೋಣ. Mark chapter 3. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ. We'll be reading verses 13 through 19. 13ನೇ ವಚನದಿಂದ 19ನೇ ವಚನ ತನಕ ನಾವು ಓದಿಕೊಳ್ಳೋಣ. Let's read that in Kannada. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಿಂದ 19ನೇ ವಚನ ತನಕ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಸೀಮೋನನೆಂಬವನಿಗೆ ಪೇತ್ರನೆಂದು ಹೆಸರನ್ನು ಇಟ್ಟನು. ಜೆಬೆದಾಯನ ಮಗನಾದ ಯಾಕೋಬನ ತಮ್ಮನಾದ ಯೋಹಾನನಿಗೂ ಬೋವನೆರ್ಗೆಸ್ ಎಂದರೆ ಗುಡುಗಿನ ಮರಿಗಳು ಎಂದು ಹೆಸರಿಟ್ಟನು. ಉಳಿದವರು ಯಾರೆಂದರೆ ಆಂದ್ರೆಯ, ಫಿಲಿಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮಥಾಭಿಪಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡಿಕೊಟ್ಟ ಇಸ್ಕರಿಯೋತ ಯೂದ ಇವರೇ. Okay. Not a very complex passage of scripture, it's just historical narrative. ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ವಾಕ್ಯ ಭಾಗ ಏನಲ್ಲ, ಆದರೆ ಚಾರಿತ್ರಿಕವಾದಂತಹ ಒಂದು ವಾಕ್ಯ ಭಾಗ ಇದಾಗಿದೆ. No deep doctrinal things being taught here. ಆಳವಾದಂತಹ ಯಾವುದೇ ರೀತಿಯ ಸ್ವಸ್ಥ ಬೋಧನೆಯನ್ನು ಸೂಚಿಸುವಂತಹ ಒಂದು ವಾಕ್ಯ ಭಾಗ ಇದಲ್ಲ. But in spite of that, I see this as one of the most encouraging passages of scripture. ಆದಾಗಿ ಸಹ ಈ ಒಂದು ವಾಕ್ಯ ಭಾಗ ಅತ್ಯಂತ ಪ್ರೋತ್ಸಾಹಕರವನ್ನು ತರುವಂತಹ ಒಂದು ವಾಕ್ಯ ಭಾಗ ಎಂಬುದಾಗಿ ನಾನು ಭಾವಿಸುವಂತನಾಗಿದ್ದೇನೆ. Because we're introduced to the apostles. ಇಲ್ಲಿ ಅಪೊಸ್ತಲರನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಸಂಗತಿಯನ್ನು ನಾವು ಇಲ್ಲಿ ಓದುವಂತರಾಗಿದ್ದೇವೆ. And they're just common guys. ಅವರೆಲ್ಲ ಸಾಧಾರಣವಾದಂತಹ ಜನರು ಅವರಾಗಿದ್ದರು. Like us. ನಮ್ಮ ಹಾಗೆ ಸಾಧಾರಣ ವ್ಯಕ್ತಿಗಳು. Like me. I used to do investigations when I was in law enforcement. ಪ್ರಿಯ ಸಹೋದರರು ತಾವು ಅಮೆರಿಕದಲ್ಲಿದ್ದಂತಹ ಒಂದು ಲಾ ಎನ್ಫೋರ್ಸ್ಮೆಂಟ್ನ ಒಂದು ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಸಮಯಗಳು ಬರ್ತಾ ಇದ್ದವು. And you just ask 6 questions, right? Who, what, when, where, why, how. ಯಾರು, ಯಾಕೆ, ಹೇಗೆ, ಏನು ಎಂಬಂತಹ ಒಂದು ಪ್ರಶ್ನೆಗಳನ್ನು ಆ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಮಯದಲ್ಲಿ ಪ್ರಿಯ ಸಹೋದರಲ್ಲಿ ಪ್ರಿಸನ್ ಅವರು ಕೇಳ್ತಾ ಇದ್ರು. If you get about 4 of those, you get information on about 4 of those, you pretty much have 90% of the case solved. ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಮಯದಲ್ಲಿ ಎಲ್ಲಿ, ಯಾಕೆ, ಹೇಗೆ, ಯಾರು ಮತ್ತು ಈ ಒಂದು ಪ್ರಶ್ನೆಗಳಿಗೆ 4 ಸರಿಯಾದಂತಹ ಉತ್ತರಗಳು ಬಂದರೆ ಆ ಒಂದು ಇನ್ವೆಸ್ಟಿಗೇಷನ್ ಒಂದು ಸಂಗತಿ ಅದು 90% ಮುಗಿದ ಹಾಗೆ. So let's do that with the apostles. Let's just ask some questions. ಆ ರೀತಿಯಾದ ಸಂಗತಿ ನಿಮ್ಗೆ ಮುಂಜಾನೆ ನಾವು ಮಾಡೋಣ. ಅಪೊಸ್ತಲರು ಕೊಡ್ತಾದಂತಹ ಒಂದು ಪ್ರಶ್ನೆಗಳನ್ನು ನಾವು ಹಾಕುವಂತವರಾಗಿರೋಣ. And for such a short passage of scripture, I don't know how I came up with 10 pages, but I only have 30 minutes, so we have to rush. ಅದು 10 ಪೇಜ್ಗಳಿರುವಂತಾಗಿದೆ. ಅದು ಬರೀ ನನಗೆ ಅರ್ಧ ಗಂಟೆ ಸಮಯ ಮಾತ್ರವಿದೆ. ಆದರೂ ಸಹ ಅದರ ಕುರಿತಾಗಿ ನಾವು ಓದುವಂತವರಾಗಿರೋಣ. Okay, who were they? ಯಾರು ಈ ವ್ಯಕ್ತಿಗೆ ಅಪೊಸ್ತಲರು ಆಗಿದ್ದರು? We have 4 lists in the Gospels and also in the book of Acts. ಅಪೊಸ್ತಲರ ಕೃತ್ಯಗಳಲ್ಲಿ ಮತ್ತು ಸುವಾರ್ತೆಗಳಲ್ಲಿ 4 ಪಟ್ಟಿಗಳನ್ನು ಅದರ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. Matthew, we just read in Mark, and also Luke, and then we have the book of Acts. ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ ಮತ್ತು ಅಪೊಸ್ತಲರ ಕೃತ್ಯಗಳು ಇದರ ಕುರಿತಾಗಿ ಅಲ್ಲಿ ಓದುತ್ತೇವೆ. And you'll notice as if you read those lists, you'll notice that some names are switched. They're switched one for another, or they're a different name. ಅಲ್ಲಿ ನಾವು ಸುವಾರ್ತೆಗಳನ್ನು ಓದುವಾಗ ಒಂದು ಹೆಸರಿಗೆ ಬೇರೆ ಹೆಸರು ಇರುವಂತಹದ್ದು, ಅದೇ ಆ ಹೆಸರಿಗೆ ಬದಲಾಯಿಸಿರುವಂತಹ ಅದೇ ಹೆಸರಿಗೆ ಮತ್ತೊಂದು ಹೆಸರು ಕೊಟ್ಟಿರುವಂತಹ ಆ ಒಂದು ಸಂಗತಿಗಳನ್ನು ನಾವು ಸುವಾರ್ತೆಗಳಲ್ಲಿ ಓದುವಂತರಾಗಿದ್ದೇವೆ. Sometimes they're called by a nickname. ಅವರಿಗೆ ಒಂದು ರೀತಿಯ ನಾಣ್ಣುಡಿಯಲ್ಲಿ ಸಾಧಾರಣವಾದಂತಹ ಒಂದು ಹೆಸರನ್ನು ಕರೆಯುವಂತಹ ಸಂಗತಿ ನೋಡ್ತೇವೆ. Or it's a surname, like their family name. ಇದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಹೆಸರು ಮುಖಾಂತರವಾಗಿ ಕರೆಯಲ್ಪಟ್ಟಂತಹ ಸಂಗತಿ. And we just see in verse 16, starting with Peter. ಅಲ್ಲಿ 16ನೇ ಒಂದು ವಚನದಲ್ಲಿ ಆ ಪೇತ್ರನ ಕುರಿತಾಗಿ ಅಲ್ಲಿ ಓದುವಂತರಾಗಿದ್ದೇವೆ. So it's Simon. It's his name, Simon. ಅಲ್ಲಿ ಸೀಮೋನನ್ ಎಂಬ ಪದಪ್ರಯೋಗ ನೋಡ್ತೇವೆ. ಸೀಮೋನನು ಆತನ ಹೆಸರಾಗಿತ್ತು. Researchers have done research on people living at that time of the time of Jesus. ಯೇಸು ಕ್ರಿಸ್ತನ ಇದ್ದಂತಹ ಸಮಯದಲ್ಲಿ ಈ ಒಂದು ಸಂಶೋಧನೆ ಮಾಡುವಂತವರು ಕೆಲವು ಸಂಗತಿಗಳನ್ನು ಅವರು ಬಹಿರಂಗಪಡಿಸಿದ್ದಾರೆ. And they've gone into tombs and they've looked at names inscribed on tombs. ಅವರು ಈ ಸಂಶೋಧನೆ ಮಾಡುವಂತವರು ಯಾವ ಒಂದು ಸಮಾಧಿಗಳ ಸ್ಥಳಕ್ಕೆ ಹೋಗಿ ಅಲ್ಲಿನ ಕಲ್ಲಿಗಳ ಮೇಲೆ ಬರೆದಂತಹ ಆ ಒಂದು ಹೆಸರುಗಳನ್ನು ಅವರು ವಿಶ್ಲೇಷಿಸಿದ್ದಾರೆ. And at the time that Jesus was living, the most popular male name was Simon. ಯೇಸು ಕ್ರಿಸ್ತನ ಇದ್ದಂತಹ ಸಮಯದಲ್ಲಿ ಅತ್ಯಂತ ಸರಳವಾದಂತಹ ಒಂದು ಸಾಮಾನ್ಯವಾದಂತಹ ಒಂದು ಹೆಸರು ಅದು ಸೀಮೋನ ಎಂಬಂತಹ ಒಂದು ಹೆಸರು. And the most popular female name was Mary. ಮತ್ತು ಸಾಧಾರಣವಾದಂತಹ ಒಂದು ಸ್ತ್ರೀಯರಲ್ಲಿ ಇದ್ದಂತಹ ಸಾಧಾರಣವಾದಂತಹ ಹೆಸರು ಅದು ಮರಿಯಳು. So here we see in verse 16, Jesus gives him a nickname. ಅಲ್ಲಿ ಸೀಮೋನ ಎಂಬಂತ ಆತನಿಗೆ ಒಂದು ಹೆಸರನ್ನು ಕೊಟ್ಟದಲ್ಲಿ ಓದ್ತೇವೆ. And it's Peter or Petros, it's rock. ಅಲ್ಲಿ ಪೇತ್ರನ ಎಂಬ ಹೆಸರು ಪೇತ್ರನ ಎಂಬುದಾಗಿ ಹೇಳಿ ಪೆಟ್ರ ಎಂಬುದಾಗಿ ಹೇಳಿದ್ರೆ ಬಂಡೆ ಎಂಬುದಾಗಿ ಹೆಸರನ್ನು ಆತನಿಗೆ ಕೊಟ್ಟನು.
Verse 17, he gives nicknames to James and John. ಅಲ್ಲಿ 17ನೇ ವಚನದಲ್ಲಿ ಯಾಕೋಬನಿಗೂ ಯೋಹಾನನಿಗೂ ಸಹ ಹೆಸರನ್ನು ಇಟ್ಟನು ಎಂಬುದಾಗಿ ಓದ್ತೇವೆ. He calls them Boanerges, which means sons of thunder. ಅಲ್ಲಿ ಬೋವನೆರ್ಗೆಸ್ ಎಂಬುದಾಗಿ ಹೇಳಿದ್ರೆ ಗುಡುಗಿನ ಮರಿಗಳು ಎಂಬುದಾಗಿ ಹೆಸರನ್ನು ಇಟ್ಟನು. And it refers to Luke chapter 9 when they want to call fire down onto the Samaritan city. ಅಲ್ಲಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬಂದ್ರೆ ಅವ್ರು ಹೇಳಿದಂತ ಮಾತು ಆ ಒಂದು ಪಟ್ಟಣದ ಮೇಲೆ ಆಕಾಶದ ಬೆಂಕಿ ಬೀಳಲಿ ನಾಶ ಮಾಡಲಿ ಎಂಬುದಾಗಿ ಅವ್ರು ಹೇಳಿದಂತ ಮಾತನಲ್ಲಿ ನೆನಪಿಗೆ ತರ್ತದೆ. And in vernacular English, you could just say they're short-tempered. ಅಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಇಂಗ್ಲಿಷ್ನ ಭಾಷೆ ಹೇಳ್ಬೇಕಾದ್ರೆ ಒಂದು ರೀತಿಯಲ್ಲಿ ಮುಂಗೋಪಿಗಳಾಗಿದ್ದರು ಅವರು. Andrew here is the brother of Simon Peter. ಅಲ್ಲಿ ಆಂದ್ರೇನು ಅಲ್ಲಿ ಆತನ ಸಹೋದರನಾಗಿದ್ದನು, ಪೇತ್ರನ ಸಹೋದರನು. In John chapter 1, we actually see that Andrew introduced Peter to Jesus. ಅಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಆಂದ್ರೇನು ಪೇತ್ರನನ್ನು ಕರ್ಕೊಂಡು ಬಂದನು ಎಂಬುದಾಗಿ ಅಲ್ಲಿ ನೋಡ್ತೇವೆ. And that really completes the first group. There's there's 3 groups of 4. ಅಲ್ಲಿ 4 ಗುಂಪಿನಲ್ಲಿ ಅಲ್ಲಿ ಒಂದು ಗುಂಪನ್ನು ನಾವು ಈ ರೀತಿಯಾಗಿ ನಾವು ಮುಗಿಸಿದ್ದೇವೆ. We have, and Peter is the leader of the first group. ಅಲ್ಲಿ ಮೊದಲನೇ ಒಂದು ಗುಂಪಿನ ಒಂದು ಲೀಡರ್ ಆತನು ಪೇತ್ರನು ತಾನೇ ಆತನಾಗಿದ್ದಾನೆ. Philip now is the leader of the second group. ಎರಡನೇ ಒಂದು ಗುಂಪಿನ ನಾಯಕನು ಈಗ ಫಿಲಿಪ್ಪನು ಆತನಾಗಿದ್ದಾನೆ. He's from Bethsaida. ಅವನು ಬೆತ್ಸಾಯಿದ ಒಂದು ಸ್ಥಳದಿಂದ ಬಂದವನು ಫಿಲಿಪ್ಪನು. And we see also in John chapter 1, we see Jesus calls him. He says, "Follow me." ಅಲ್ಲಿ ಯೋಹಾನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಆತನನ್ನು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದಂತಹ ಸಂಗತಿಯನ್ನು ಅಲ್ಲಿ ಓದ್ತೇವೆ. We also see in John chapter 1 that Philip was from the same city, Bethsaida, as Peter and Andrew. ಪೇತ್ರನು ಮತ್ತು ಆಂದ್ರೇಯನು ಬಂದಂತಹ ಬೆತ್ಸಾಯಿದ ಬಂದ ಪ್ರಾಂತ್ಯದಿಂದ ಫಿಲಿಪ್ಪನು ಸಹ ಬಂದಂತವನಾಗಿದ್ದಾನೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ ಕುರಿತು ಓದ್ತೇವೆ. So at this time they're living in Capernaum, but at one time they were living in Bethsaida. ಒಂದು ಸಮಯದಲ್ಲಿ ಅವರು ಬೆತ್ಸಾಯಿದ ಸ್ಥಳದಲ್ಲಿ ಇದ್ದರು, ಆದ್ರೆ ಈಗ ಅವರು ಕಪೆರ್ನೌಮ್ ಎಂಬಂತಹ ಆ ಒಂದು ಸ್ಥಳದಲ್ಲಿ ಈಗ ಅವರು ವಾಸಿಸ್ತಾ ಇದ್ದಾರೆ. The next apostle we see is Bartholomew. ಅದಾನಂತರ ಬಾರ್ತಲೋಮೆಯನ ಕುರಿತಾಗಿ ಅಲ್ಲಿ ಓದ್ತೇವೆ. He's always seen with Philip. ಅದು ಯಾವುದು ಸಹ ಫಿಲಿಪ್ಪನು ಎಂಬುದಾಗಿ ಹೆಸರು ಹೇಳುವಾಗ ಬಾರ್ತಲೋಮೆಯನ ಹೆಸರು ಜೊತೆಯಾಗಿ ಬರುವಂತಹ ಒಂದು ಸಂಗತಿನಲ್ಲಿ ಓದ್ತೇವೆ. So we might assume that we see in John chapter 1, Philip goes directly to Nathanael, says, "We found the Messiah," invites him to come to see Jesus. ಅಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಫಿಲಿಪ್ಪನಲ್ಲಿ ನತಾನಿಯೇಲನ ಬಳಿಗೆ ಹೋಗಿ ನಮಗೆ ಮೆಸ್ಸಿಯನು ಸಿಕ್ಕಿದನು ಬಾ ಎಂಬುದಾಗಿ ನತಾನಿಯೇಲನನ್ನು ಕರ್ಕೊಂಡು ಬಂದಂತಹ ಸಂಗತಿಯನ್ನು ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಂತರಾಗಿದ್ದೇವೆ. Nathanael was never seen in this list of apostles. ಅಲ್ಲಿ ಅಪೊಸ್ತಲರ ಒಂದು ಪಟ್ಟಿಯಲ್ಲಿ ನತಾನಿಯೇಲನ ಹೆಸರನ್ನು ನಾವು ಅಲ್ಲಿ ಓದುವುದಿಲ್ಲ. So it's assumed by some scholars that this is Nathanael. ಅಲ್ಲಿ ಅನೇಕರು ವೇದ ಪಂಡಿತರು ಹೇಳುವಂತಹದ್ದು ನತಾನಿಯೇಲ ಎಂಬುದಾಗಿ ಹೇಳಿದ್ರೆ ಪ್ರಾಯಶಃ ಇದನ್ನು ಬಾರ್ತಲೋಮೆಯನ ಆಗಿರಬಹುದು ಎಂಬುದಾಗಿ ಅವರು ಊಹಿಸುವಂತರಾಗಿದ್ದಾರೆ. Because Bartholomew was not a name. ಬಾರ್ತಲೋಮೆ ಎಂಬುದಂತದ್ದು ಪರಿಚಿತವಾದಂತ ಹೆಸರಲ್ಲ. Bar is son of. ಅಂದ್ರೆ ಯಾತ್ರ ಮಗನ ಎಂಬುದಾಗಿ ಹೇಳಿದ್ರೆ. And Tholomew would be Ptolemy. ತಾಲಮೆ ಎಂಬ ಪದ ಪ್ರಯೋಗದಿಂದ ಬಂದದ್ದಾಗಿದೆ. He is Nathanael, son of Ptolemy. ಅಲ್ಲಿ ನತಾನಿಯೇಲನು ಆತನು ತಾಲಮೆಯ ಮಗನ ಎಂಬ ಅರ್ಥವನ್ನು ಅದು ಕೊಡುವಂತದ್ದಾಗಿದೆ. Matthew we've already been introduced to in Mark chapter 2. He was a tax collector. ಮತ್ತಾಯನ ಕುರಿತಾಗಿ ನಾವು ಈಗಾಗಲೇ ನಾವು ನೋಡಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಆತನು ಸುಂಕವನ್ನು ವಸೂಲಿ ಮಾಡುವಂತವನು. Thomas is the last one here in that second group. ಅಲ್ಲಿ ತೋಮನ ಎಂಬುದಾಗಿ ಹೇಳುವಾಗ ಎರಡನೇ ಗುಂಪಿನ ಕಡೆಯ ವ್ಯಕ್ತಿಯಾಗಿ ನಾವು ಇಲ್ಲಿ ಆತನ ನೋಡ್ತೇವೆ. He's also called in John chapter 11 Didymus. ಅಲ್ಲಿ ದಿದುಮನ ಎಂಬುದಾಗಿ ಆತನಿಗೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಮತ್ತೊಂದು ಹೆಸರು ಇರುವುದನ್ನು ನಾವು ನೋಡ್ತೇವೆ. And Didymus means double or twin. ಅಲ್ಲಿ ದಿದುಮನ ಎಂಬುದಾಗಿ ಹೇಳಿದ್ರೆ ಎರಡು ಪಟ್ಟು ಎಂಬುದಂತ ಅರ್ಥವನ್ನು ಕೊಡುವಂತದ್ದಾಗಿದೆ. So more than likely he was a twin. ಪ್ರಾಯಶಃ ಅವರು ಇಬ್ಬರು ಟ್ವಿನ್ಸ್ ಅವರು ಆಗಿರಬಹುದು. This is just really to me this is just a bunch of guys hanging out calling each other by nicknames. ಅಲ್ಲಿ ಪ್ರಾಯಶಃ ಎಲ್ಲ ಗುಂಪಿನ ಜನರು ತಮಗ ಒಬ್ಬರೊಬ್ಬರು ತಮ್ಮ ಸಾಧಾರಣವಾಗಿ ಕರೆಯಲ್ಪಡುವಂತ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ರು ಒಬ್ಬರಿಗೊಬ್ಬರು. We used to do this in the army. We would only use the last name, the surname, because the first names are so similar. You have to use the last name to distinguish between soldiers. ಅಲ್ಲಿ ನಾವು ಪ್ರಿಯ ಸಹೋದರರು ಆರ್ಮಿಯಲ್ಲಿ ಕೆಲಸ ಮಾಡುವಂತ ಸಮಯದಲ್ಲಿ ಅಲ್ಲಿ ಸೈನಿಕರಿಗೆ ಅವರು ಮೊದಲನೇ ಹೆಸರಿಗೆ ಬದಲಾಗಿ ಥರ್ಡ್ ನೇಮ್ ಇರುವಂತ ಎರಡನೇ ಒಂದು ಹೆಸರನ್ನು ಅವ್ರನ್ನ ಪ್ರತ್ಯೇಕ ಮಾಡುವುದಕ್ಕಾಗಿ ಅವ್ರನ್ನ ಗುರುತಿಸುವುದಕ್ಕಾಗಿ ಆ ಸಾಧಾರಣವಾಗಿ ಎರಡನೇ ಹೆಸರನ್ನು ಅವರು ಉಪಯೋಗಿಸ್ತಾ ಇದ್ರು. I saw it when I was in the prison, working in the prison system. ಅಲ್ಲಿ ಅವರು ಪ್ರಿಯ ಸಹೋದರರು ಅಲ್ಲಿ ಸೆರೆಮನೆ ಒಂದು ಸ್ಥಳದ ಕೆಲಸ ಮಾಡುವಂತ ಒಂದು ಸಮಯದಲ್ಲಿ We actually had an inmate who they called Rock. ಅಲ್ಲಿ ಪ್ರಿಯ ಸಹೋದರ ಜೊತೆಲಿ ಒಬ್ಬ ಸಹಪಾಠಿ ಇದ್ದನು, ಆತನು ರಾಕ್ ಎಂಬುದಾಗಿ ಆತನ ಹೆಸರು. And if you saw Rock, you would know why they called him Rock. He had muscles just bulging out all over his body. ಆತನಿಗೆ ರಾಕ್ ಎಂಬುದಾಗಿ ಯಾಕೆ ಕರೀತಾ ಇದ್ರು ಎಂಬುದಾಗಿ ಹೇಳಿದ್ರೆ ಆತನ ಒಂದು ದೇಹ ಬಾಲಾಢ್ಯ ಅಷ್ಟು ಮಟ್ಟಿಗೆ ಅದು ದೇಹದ ಬಾಲಾಢ್ಯ ಆಗಿತ್ತು. We actually had an inmate called Twin. ಅಲ್ಲಿ ಆತನು ಟ್ವಿನ್ ಎಂಬುದಾಗಿ ಸಹ ಕರೀತಾ ಇದ್ರು. Because he was a twin. ಯಾಕೆಂಬುದಾಗಿ ಆತನು ಟ್ವಿನ್ ಆಗಿ ಹುಟ್ಟಿದಂತಹ ವ್ಯಕ್ತಿ ಆತನಾಗಿದ್ದನು. And at one time, both twins were in our prison at the same time. ಆ ಒಂದು ಸಮಯದಲ್ಲಿ ಆ ಇಬ್ಬರು ಟ್ವಿನ್ಸ್ ಅದೇ ಸೆರೆಮನೆಯವರು ಇದ್ದರು. And at one point, the one twin got out of prison. ಒಬ್ಬ ಟ್ವಿನ್ನಿನ ಒಬ್ಬನು ಆತನ ಸೆರೆಮನೆಯಿಂದ ಹೊರಗೆ ಬಂದನು. And we would have to be very careful when the one twin would come and visit his brother in prison.
make sure they didn't switch places. ಅಲ್ಲಿ ಇವತ್ತು ಇಬ್ರು ಟ್ವಿನ್ಸ್ ಅಲ್ಲಿ ಸೆರೆಮನೆಗೆ ಬಂದಾಗ ಒಂದು ರೀತಿಯಲ್ಲಿ ಕಷ್ಟಕರವಾಗಿತ್ತು. ಯಾಕೆಂದ್ರೆ ಯಾರು ಅಪರಾಧಿ ಮಾಡಿದ್ದಾರೆ ಅಂತದ್ದು ಅಲ್ಲಿ ತಪ್ಪಿಸಿಕೊಂಡು ಹೋಗುವಂತ ಕುರಿತಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. We had a guy, his name was Chicken Wing. Chicken wing, the wing of a chicken. ಮತ್ತೊಬ್ಬನ ಹೆಸರು ಚಿಕನ್ ವಿಂಗ್ ಎಂಬುದಾಗಿ ಆತನ ಮತ್ತೊಬ್ಬನ ಹೆಸರು ಇತ್ತು. It's cruel, but he from the elbow down was amputated. His arm was missing. ಅಲ್ಲಿ ತನ್ನ ಎಡಗೈಯ ಒಂದು ಮೊಳಕಾಲಿನ ಕೈ ಒಂದು ಭಾಗ ಅದು ನಿಷ್ಕ್ರಿಯವಾಗಿತ್ತು. And inmates can be very cruel. ಅತ್ಯಂತ ಕ್ರೂರಿಯಾದಂತ ವ್ಯಕ್ತಿ ಆತನಾಗಿದ್ದನು. So they nicknamed him Chicken Wing. ಅಲ್ಲಿ ಆತನಿಗೆ ನಿಕ್ ನೇಮ್ ಒಂದು ಹೆಸರು ಇಟ್ಟಿದ್ರು, ಏನೆಂಬುದಾಗಿ ಚಿಕನ್ ವಿಂಗ್ ಎಂಬುದಾಗಿ. When I was a little boy, I was only 5 years old. I think our neighbor was called Cricket, like the little chirping cricket. ಅಲ್ಲಿ ಅವನು ಕ್ರಿಕೆಟ್ ಎಂಬುದಾಗಿ ಪ್ರಿಯಸವರು 5 ವರ್ಷ ಇದ್ದಾಗ ಅಂತ ಹೆಸರನ್ನು ಅವರು ಇಟ್ಟಿದ್ರು ಅಲ್ಲಿ ನನ್ನ ನೆರೆಯವರು. You can see this is just a bunch of guys calling each other by nicknames and by their surnames. Because they're two James, there's two Judases, there's two Simons. ಅಲ್ಲಿ ಈ ರೀತಿಯಾಗಿ ಇಲ್ಲಿ 12 ಅಪೊಸ್ತಲರು ಇದ್ದಂತಹ ಈ ವ್ಯಕ್ತಿಗಳಿಗೆ ತಮ್ಮದೇ ಆದಂತಹ ನಾಣ್ಣುಡಿ ಅಂತ ಒಂದು ಆಡು ಭಾಷೆಯಲ್ಲಿ ಅವರಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಅವ್ರ ಹೆಸರು ಕರೀತಾ ಇದ್ದಾರೆ. ಯಾಕಂದ್ರೆ ಸೀಮೋನನು, ಪೇತ್ರ ಮತ್ತೆ ಅನೇಕ ಹೆಸರುಗಳು ಸಾಧಾರಣವಾದ ಹೆಸರುಗಳಿಂದ ಅಲ್ಲಿ ಗುರುತಿಸುವುದಕ್ಕೋಸ್ಕರವಾಗಿ ಆ ತಮ್ಮದ ಆಡು ಭಾಷೆಯಲ್ಲಿ ಅಲ್ಲಿ ಹೆಸರನ್ನು ಕರೀತಾ ಇದ್ದರು. Then you have this final group, this third group, and the leader of that is James, son of Alphaeus. ಅಲ್ಲಿ ಅಲ್ಫಾಯನ ಮಗನಂತ ಯಾಕೋಬ ಎಂಬುದಾಗಿ ಒಂದು ಕಡೆಯ ಗುಂಪಿನ ಸಂಗತಿಯನ್ನು ಓದ್ತೇವೆ. We find out his mother's name is Mary, very common name. ಅಲ್ಲಿ ಆತನ ತಾಯಿಯ ಹೆಸರು ಮರಿಯಲ್ ಎಂಬುದಾಗಿ ಅತ್ಯಂತ ಸಾಧಾರಣವಾದಂತಹ ಒಂದು ಹೆಸರು. And we see her in Mark chapter 15. She's at the cross. ಮಾರ್ಕನ ಸುವಾರ್ತೆ 15ನೇ ಕಲ್ವಾರಿ ಶಿಲುಬೆಯ ಬಳಿಯಲ್ಲಿ ಇದ್ದಂತ ಆಕೆ ಇದ್ದವಳು ಎಂಬುದಾಗಿ ನೋಡ್ತೇವೆ. And she's called mother of James the younger, or James the less. ಅಲ್ಲಿ ಅಲ್ಫಾಯನ ಮಗನಂತ ಯಾಕೋಬನ ತಾಯಿ ಎಂಬುದಾಗಿ ಆಕೆಗೆ ಕರೆಯುವಂತಹ ಒಂದು ನಾಣ್ಣುಡಿ ಇದೆ. And that word younger or less there is micros. It means very small. ಅದೇ ಅಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಪ್ರಯೋಗ ಅದು ಚಿಕ್ಕವನು ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. So he's James the younger, or he's James the less. ಅಲ್ಫಾಯನ ಮಗನಂತ ಯಾಕೋಬ ಎಂಬುದಾಗಿ ಆದ್ರಿಂದ ಹೆಸರು ಕೊಡಲ್ಪಟ್ಟಿದೆ. Or if they're making nicknames, he's James the little guy. ಆ ಪ್ರಾಯಶಃ ಚಿಕ್ಕವನಾದಂತ ಯಾಕೋಬನ ಎಂಬುದಾಗಿ ಆತನು ಗುರುತಿಸುವುದಕ್ಕೋಸ್ಕರವಾಗಿ ಆ ರೀತಿಯಾಗಿ ಕರೆಯಲ್ಪಡ್ತಾ ಇದ್ದರು. Thaddeus is also a surname. We see that in Matthew chapter 10. ಅಲ್ಲಿ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ತದ್ದಾಯನ ಕುರಿತಾಗಿ ನಾವು ಅಲ್ಲಿ ಓದ್ತೇವೆ. It was his family name. ಅದು ಆತನ ಒಂದು ಕುಟುಂಬದ ಹೆಸರು ತದ್ದಾಯನ ಎಂಬುದಾಗಿ ಹೇಳಿದ್ರೆ. His real name was Judas. So you have two Judases, you have two Simons, you have two Jameses. ಅಲ್ಲಿ ಆತನ ಅಲ್ಲಿ ಇಬ್ಬರು ಯೂದರ ಕುರಿತಾಗಿ ಓದ್ತೇವೆ, ಇಬ್ಬರು ಸೀಮೋನನ ಕುರಿತಾಗಿ ಅಲ್ಲಿ ಓದ್ತೇವೆ. And his father's name was James. So he's Judas, son of James. ಅಲ್ಲಿ ಯೂದನ ಈತನು ಯಾಕೋಬನ ಮಗನು ತದ್ದಾಯನ ಎಂಬುದಾಗಿ ಹೇಳಿದ್ರೆ. We see that in the Luke 6 version of the apostles. ಅಲ್ಲಿ ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅಲ್ಲಿ ಅಪೊಸ್ತಲರ ಕುರಿತಾದಂತಹ ಸುದೀರ್ಘವಾದ ಸಂಗತಿಯನ್ನು ಓದ್ತೇವೆ. He's also called Judas, son of James in the Acts 1 list. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಆತನು ಯಾಕೋಬನ ಮಗನು ಎಂಬುದಾಗಿ ಯೂದನ ಕುರಿತಾಗಿ ಅಲ್ಲಿ ಓದ್ತೇವೆ. John chapter 14 is called Judas, not Iscariot. ಅಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಅಲ್ಲಿ ಯೂದನ ಕುರಿತಾಗಿ ನೋಡ್ತಾ ಆದ್ರೆ ಇಸ್ಕರಿಯೋತ ಯೂದನಲ್ಲ, ಇನ್ನು ಬೇರೆ ಯೂದನ ಎಂಬುದಾಗಿ ಅಲ್ಲಿ ಓದ್ತೇವೆ. And you know why they would call him that. He doesn't want to be looked at as Judas Iscariot. ಅಲ್ಲಿ ಯಾಕೆಂಬುದಾಗಿ ಯೂದನ ಕುರಿತಾದಂತಹ ಕಾರ್ಯಗಳು ಆತನು ಆ ಗುಂಪಿಗೆ ಸೇರಲ್ಪಡೋದವನಾದ್ದರಿಂದ ಆತನು ಆ ಯೂದನಲ್ಲ ಎಂಬುದಾಗಿ ಸ್ಪಷ್ಟೀಕರಿಸಲ್ಪಟ್ಟಿದೆ. We see in Matthew 10 his real name, his given name was Lebbeus. ಅಲ್ಲಿ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆತನ ಕುರಿತಾಗಿ ಸ್ಪಷ್ಟವಾಗಿ ನೋಡ್ತೇವೆ. I think it's verse 3, Matthew 10:3. In King James version it says Lebbeus, also his surname was Thaddeus. ಮತಾವಿ ಮನೆಯಿಂದ ಎನಿಸಿಕೊಂಡ ಸೀಮೋನ ಎಂಬುದಾಗಿ ಅಲ್ಲಿ ಓದ್ತೇವೆ. So Lebbeus means heart child. ಒಂದು ರೀತಿಯಲ್ಲಿ ಬಲಯುತವಾದಂತ ಒಬ್ಬ ಮಗು ಎಂಬುದಾಗಿ ಒಂದು ಅರ್ಥವನ್ನು ಅದು ಇಂಗ್ಲಿಷ್ ನಲ್ಲಿ ಅರ್ಥ ಕೊಡುವಂತದ್ದಾಗಿದೆ. And also in the Greek, the heart it could mean also mama. So he's mama's boy. ಒಂದು ರೀತಿಯಲ್ಲಿ ತಾಯಿಯ ಮಗನು ಎಂಬುದಂತ ಅರ್ಥವನ್ನು ಸಹ ಅದು ಒಂದು ಕರೆದುಕೊಳ್ಳುವಂತದ್ದಾಗಿದೆ. And you can see how 11 guys would make fun of this guy named mama's boy. ಈ ಒಂದು ರೀತಿಯಲ್ಲಿ ತಾಯಿಯ ಮಗನು ಎಂಬುದಾಗಿ ಹೇಳಿದ್ರೆ ಪ್ರಾಯಶಃ ನೀವು ಅದನ್ನು ಊಹಿತ ಮಾಡಿಕೊಳ್ಬಹುದು. ಇನ್ನು ಉಳಿದ 11 ಮಂದಿ ಅಪೊಸ್ತಲರು ಶಿಷ್ಯರು ಯಾವ ರೀತಿಯಲ್ಲಿ ಆತನನ್ನು ಅಪಹಾಸ್ಯ ಮಾಡ್ತಾ ಇದ್ರು, ಒಂದು ರೀತಿಯಲ್ಲಿ ಆತನ ಕುಚೇಷ್ಟೆ ಮಾಡ್ತಾ ಇದ್ರು ಎಂಬುದಾಗಿ. And we have another Simon. Simon is the Canaanian. ಮತ್ತೊಬ್ಬ ಸೀಮೋನ ಕುರಿತಾಗಿ ನೋಡ್ತೇವೆ. ಕಾನಾನಿಗೆ ಸಂಬಂಧಪಟ್ಟಂತಹ ಮತ್ತೊಬ್ಬ ಸೀಮೋನನು. Now he's not a Canaanite. He's a Canaanean. It's in the Greek it just means that he is a zealot. ಅಂದ ರೀತಿಯಲ್ಲಿ ಕಾನಾನಿಯನ್ ಎಂಬುದಾಗಿ ಹೇಳಿರೋ ಅರ್ಥವಲ್ಲ, ಆದರೆ ಝೀಲಟ್ ಎಂಬುದಾಗಿ ಅದರ ಅರ್ಥ. So he's Simon the zealot. ಅದರಿಂದ ಸೀಮೋನನ್ ಎಂಬುದಾಗಿ ಅದನ್ನು ಕರೆಯಲ್ಪಡುವಂತನಾಗಿದ್ದಾನೆ. We have Matthew the tax collector, Simon the zealot. They would be mortal enemies with one another. ಅಲ್ಲಿ ಸೀಮೋನನು ಸುಂಕದವನು ಮತ್ತು ಮತ್ತಾಯನು ಸುಂಕದವನು ಮತ್ತು ಸೀಮೋನನು ಅಲ್ಲಿ ಒಬ್ಬೊಬ್ಬರು ವ್ಯತಿರಿಕ್ತವಾದಂತಹ ಒಂದು ಸ್ವಭಾವವನ್ನು ಅಲ್ಲಿ ನಾವು ನೋಡ್ತೇವೆ. But when Jesus brings them together, they're in unity, kind of. But you notice he puts them in separate groups. Matthew is in group 2, Simon the Zealot's in group 3.
ಆದ್ರೆ ಯೇಸು ಕ್ರಿಸ್ತನಲ್ಲಿ ಎಲ್ಲರೂ ಸಹ ಎಲ್ಲಾ ರೀತಿಯ ಬೇರೆ ಬೇರೆ ವಿಭಿನ್ನವಾದಂತಹ ವ್ಯಕ್ತಿಗಳು ಇದ್ದಾಗಿ ಸಹ ಒಂದು ಐಕ್ಯತೆಯನ್ನು ಯೇಸು ಕ್ರಿಸ್ತನ್ ತಂದಂತಹದ್ದು, ಅಲ್ಲಿ ಮತ್ತಾಯನನ್ನು ಒಂದು ಗುಂಪಿನಲ್ಲಿ ಸೇರಿಸುವಂತಹದ್ದು ಮತ್ತು ಇಲ್ಲಿ ಸೀಮೋನನ್ನು ಮತ್ತೊಂದು ಮೂರನೇ ಗುಂಪಿನಲ್ಲಿ ಹಾಕುವಂತಹದ್ದು, ಈ ಸಂಗತಿಗಳನ್ನು ಅಲ್ಲಿ ನಾವು ನೋಡ್ತೇವೆ. And finally, and it's always finally, verse 19, Judas Iscariot. ಮತ್ತು ಕಡೆಯದಾಗಿ ಅಲ್ಲಿ ಇಸ್ಕರಿಯೋತ ಯೂದನು, He's always mentioned last. ಯಾವಾಗಲೂ ಸಹ ಇಸ್ಕರಿಯೋತ ಯೂದನ ಕುರಿತಾಗಿ ನೋಡುವಾಗ ಕಡೆಯಲ್ಲಿ ಆತನ ಹೆಸರನ್ನು ನಾವು ಓದುತ್ತೇವೆ. One of the most privileged human beings to ever live. ಅಲ್ಲಿ ಅತ್ಯಂತ ಸದಾವಕಾಶವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ನಿಜವಾಗಿ ಆತನಾಗಿದ್ದನು. Spent 3 years learning from the master of the universe. ಅಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದಂತಹ ದೇವಕುಮಾರನ ಅಡಿದಾವರಿಯಲ್ಲಿ ಅದು 3 ವರ್ಷಗಳು ಆತನು ಅಲ್ಲಿ ಎಲ್ಲವನ್ನು ಸಹ ಆತನು ಕೇಳಿಸಿಕೊಂಡು ಕಲಿತಿದ್ದನು. And he forfeited his own soul. ಆದ್ರೆ ತನ್ನ ಒಂದು ಆತ್ಮವನ್ನು ಆತನು ನಷ್ಟಪಡಿಸಿಕೊಂಡನು. Just a little note, a little side note. We hear well-known people, whether they're pastors or whatever, that have fallen away and even denied the faith. ಮತ್ತು ಅನೇಕ ಒಂದು ಈ ಸಂಗತಿಗಳು ನಾವು ನಮ್ಮ ದಿನಗಳ ದಿನದಲ್ಲಿ ನೋಡಬಹುದು. ಅನೇಕ ಬೋಧಕರಾಗಿರ್ಬೋದು, ಅನೇಕ ಸುವಾರ್ತಿಕರಾಗಿರ್ಬೋದು, ಒಂದು ರೀತಿಯ ನಂಬಿಕೆಯಿಂದ ಜಾರಿ ಹೋದಂತಹ ನಿದರ್ಶನಗಳನ್ನು ನಾವು ನೋಡ್ತೇವೆ. And it becomes big news. The press loves that. ಆ ಒಂದು ದೊಡ್ಡದಾದಂತಹ ಸುದ್ದಿ ಆಗುವಂತದಾಗಿದೆ. ಯಾವಾಗ ಒಂದು ಪಾಸ್ಟರ್ ಆಗಲಿ, ಒಬ್ಬ ಎವಾಂಜಲಿಸ್ಟ್ ಆಗಲಿ, ಅವರು ಹಿಂದೆ ಆ ನಂಬಿಕೆಯಲ್ಲಿ ಜಾರಿ ಹೋದಂತಹ ಸಮಯದಲ್ಲಿ ಆ ಪ್ರೆಸ್ಗೆ ಅದು ದೊಡ್ಡದಾದಂತಹ ನ್ಯೂಸ್ ಆಗುವಂತದಾಗಿದೆ. This guy was a pastor. He had a mega church, and now he denies the faith. ಅಲ್ಲಿ ಒಂದು ಕಾಲದಲ್ಲಿ ಈ ಒಬ್ಬ ಪಾಸ್ಟರ್ ಅವರು ದೊಡ್ಡ ಮೆಗಾ ಚರ್ಚಿನ ಪಾಸ್ಟರ್ ಆಗಿದ್ದರು, ಆದ್ರೆ ಈಗ ಅವರ ನಂಬಿಕೆಯಿಂದ ಅವರು ಹಿಂದಕ್ಕೆ ಜಾರಿ ಹೋಗಿದ್ದಾರೆ ಎಂಬುದಾಗಿ. And our hearts are struck by that, and we feel betrayed. ಒಂದು ರೀತಿಯಲ್ಲಿ ಅದು ನಮ್ಮ ಹೃದಯಕ್ಕೆ ಅದು ನೋವನ್ನು ತರುವಂತದಾಗಿದೆ. ಒಂದು ರೀತಿಯಲ್ಲಿ ನಮ್ಮನ್ನು ನಮಗೆ ಘಾಸಿ ಮಾಡಿದಂತಹ ಒಂದು ಸ್ಥಿತಿ ಅದಕ್ಕೆ ಅದು ಅನಿಸುವಂತದಾಗಿದೆ. But you know what? God is sovereign. ಆದ್ರೆ ದೇವರು ಸರ್ವಶಕ್ತನಾದಂತ ದೇವರು ಆತನಾಗಿದ್ದಾನೆ. And even in that, God's going to bring glory to his name. ಆದ್ರೆ ಅಂತ ಒಂದು ಪರಿಸ್ಥಿತಿಯ ಮಧ್ಯದಲ್ಲೂ ಸಹ ದೇವರು ತನಗೆ ಮಹಿಮೆಯನ್ನು ತಂದುಕೊಳ್ಳುವಂತನಾಗಿದ್ದಾನೆ. And even in this betrayal, God brought glory to his name. ಅಲ್ಲಿ ಆತನು ದ್ರೋಹ ಮಾಡಿ ಇಸ್ಕರಿಯೋತನನ್ನು ದ್ರೋಹ ಮಾಡಿದಾಗಿ ಸಹ ಅದರಲ್ಲಿ ದೇವರು ತನ್ನ ಮಹಿಮೆಯನ್ನು ತಂದುಕೊಂಡಂತಹ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. So 3 groups, 4 apostles in each group. ಅಲ್ಲಿ ನಾವು 3 ಗುಂಪಿನಲ್ಲಿ 4 ಅಪೊಸ್ತಲರುಗಳು ಒಂದೊಂದು ಗುಂಪಿನಲ್ಲಿ ಇರುವಂತಹ ಚಿತ್ರಣವನ್ನು ನಾವು ಈ ಒಂದು ವಾಕ್ಯ ಮಾಡಿ ಓದ್ತೇವೆ. And as the groups are descending, 1, 2, 3, that you learn or you know less and less about each one of those groups. ಅಲ್ಲಿ 1, 2, 3 ಎಂಬ ಗುಂಪುಗಳನ್ನು ನಾವು ಓದುವಾಗ ಅಲ್ಲಿ ಒಂದೊಂದು ಗುಂಪಿನಿಂದ ಕೆಳಗಡೆ ಬರುವಾಗಲೂ ಸಹ ಅವರ ಪರಿಚಯ ಅಷ್ಟು ಕಡಿಮೆ ಆಗಿ ಹೋಗುವಂತಹ ಸಂಗತಿ ನಾವು ನೋಡ್ತೇವೆ. So you get the end, which is Judas, and we know a little bit more about Judas. He's in group 3. ಅಲ್ಲಿ ಯೂದ ಕುರಿತಾಗಿ ನೋಡುವಾಗ ಆತ ಮೂರನೇ ಗುಂಪಿನ ಒಂದು ಕಡೆಯ ವ್ಯಕ್ತಿಯಾಗಿ ಆತನು ಕಾಣಲ್ಪಡುವಂತಹ ಸಂಗತಿಯನ್ನು ಓದ್ತೇವೆ. And when you come to Acts chapter 1 and the names of the apostles there, Judas is not mentioned. ಅಲ್ಲಿ ಅಪೊಸ್ತಲರ ಕುರಿತಾಗಿ ಮೊದಲನೇ ಅಧ್ಯಾಯದಲ್ಲಿ ಅವರ ಒಂದು ಲಿಸ್ಟ್ ಅನ್ನು ಪಟ್ಟಿಯಲ್ಲಿ ನಾವು ನೋಡುವಾಗ ಅಲ್ಲಿ ಯೂದನ ಹೆಸರು ಬರೆಯಲ್ಪಟ್ಟದ್ದಾಗಿ ನಾವು ಕಾಣುವುದಿಲ್ಲ. But we see down in verse 27 of Acts chapter 1 that Matthias replaces Judas Iscariot. Acts chapter 1 verse 27. Oh, maybe I wrote it down. 26ನೇ ವಚನ. ಆ ಚೀಟು ಬತ್ತಿಯನಿಗೆ ಬಂದದ್ರಿಂದ ಅವನು 12 ಮಂದಿ ಅಪೊಸ್ತಲರ ಸಂಗಡ ಸೇರಿ ಎಣಿಸಲ್ಪಟ್ಟನು. Thank you. I typed it in wrong. So we have Matthias taking the place. He becomes number 12, right? The 12th position is gone, and now it's filled back in again. ಅಲ್ಲಿ ಚೀಟು ಹಾಕಲ್ಪಟ್ಟಾಗ ಮತ್ತಿಯನಿಗೆ ಆ ಒಂದು ಚೀಟು ಬಿದ್ದಿತ್ತು ಮತ್ತು ಆತನು ಆ ಒಂದು ಸ್ಥಾನವನ್ನು ಅಲಂಕರಿಸಿದಂತಹ ಸಂಗತಿಯನ್ನು ಓದ್ತೇವೆ. And you might say, well, Paul was with the 12th. No, it's actually Matthias. ಅಲ್ಲಿ ಅನೇಕರು ನಾನಾ ವಿಧವಾಗಿ ಪೌಲನು ಅಲ್ಲಿ ಬಂದನು ಆ ರೀತಿಯಾಗಿರುವಂತರಾಗಿದ್ದಾರೆ. ಮತ್ತಿಯನನ್ನು ಅಲ್ಲಿ 12ನೇ ಶಿಷ್ಯನಾಗಿ ಆರಿಸಿಕೊಂಡರು. And this was by God actually ordained this. ಅಲ್ಲಿ ಕರ್ತನು ತಾನೇ ಆ ಸಂಗತಿಯಲ್ಲಿ ಮಧ್ಯ ಪ್ರವೇಶ ಮಾಡಿದಂತಹ ಸಂಗತಿ ಅದಾಗಿತ್ತು. They said we want somebody who has been with us from the very beginning all the way to the resurrection of Christ. ಅಲ್ಲಿ ಪ್ರಾರಂಭದಿಂದ ಅಲ್ಲಿ ಪುನರುತ್ಥಾನ ಆಗುವ ತನಕ. And there were 2 that fit that category, and Matthias was chosen. ಅಲ್ಲಿ ಆ ಒಂದು ಸಂಗತಿಯಲ್ಲಿ 2 ವ್ಯಕ್ತಿಗಳು ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿಗಳಾಗಿದ್ರು. ಅದರಲ್ಲಿ ಮತ್ತಿಯನನ್ನು ಆ ಚೀಟಿಗೆ ಅದು ಆರಿಸಲ್ಪಟ್ಟನು. And I really feel the Holy Spirit chose him because we see later in Acts chapter 6. ಯಾಕೆ ಪರಿಶುದ್ಧಾತ್ಮನು ಮತ್ತಿಯನನ್ನು ಆರಿಸಿಕೊಂಡನು ಯಾಕೆ ಎಂಬುದಾಗಿ ಆತನ ಕುರಿತಾಗಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಓದ್ತೇವೆ. Matthias is named as one of the 12. ಅಲ್ಲಿ 12 ಮಂದಿಯಲ್ಲಿ ಒಬ್ಬನಾಗಿ ಅಲ್ಲಿ ಮತ್ತಿಯನನ್ನು ಅಲ್ಲಿ ಗುರುತಿಸಲ್ಪಟ್ಟನು. The Greek widows were not getting the daily rations that they were supposed to, and they complained to the apostles, and it says the 12 spoke. And they said, it's not good for us to leave the prayers and the teaching of God's word and wait on tables. The 12. ಅಲ್ಲಿ 12 ಮಂದಿಯ ಕುರಿತಾಗಿ ಆ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ ಕೆಲವು ವಿಧವೆಯರು ಬಂದು ತಮಗೆ ಬೇಕಾದಂತಹ ಒಂದು ದಿನನಿತ್ಯದ ದವಸ ಧಾನ್ಯಗಳಲ್ಲಿ ಸಿಗುತ್ತಾ ಇಲ್ಲ ಎಂಬುದಾಗಿ ಹೇಳಿದಂತಹ ಒಂದು ಸಂದರ್ಭದಲ್ಲಿ ಆ ಅಪೊಸ್ತಲರ ಬಳಿಗೆ ಬಂದಾಗ ಅಪೊಸ್ತಲರು ಅದು ನಿರ್ವಹಿಸಿದಂತಹ ಸಂಗತಿ ಆ ಸಂದರ್ಭದಲ್ಲಿ ಕುರಿತಾಗಿ ಓದ್ತೇವೆ. So by that time, Matthias was considered one of the 12. ಆ ಒಂದು ಸಮಯದಲ್ಲಿ ಮತ್ತಿಯನು ಅದಕ್ಕೆ ಅರ್ಹನಾದಂತಹ ವ್ಯಕ್ತಿ ಎಂಬುದಾಗಿ ಅಲ್ಲಿ ಗುರುತಿಸಲ್ಪಟ್ಟಂತಹ ವಿಷಯವನ್ನು ಅಲ್ಲಿ ಓದ್ತೇವೆ. And actually earlier than that, because Paul in 1 Corinthians chapter 15. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ Look at verse 5.
ಮೊದಲನೇ ಕೊರಿಂಥ ಪತ್ರಿಕೆ 15:5 Paul says that Jesus first, he appeared to Peter, he appeared to the women first, then he appeared to Peter, and then also the 12. ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು, ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗೆ ಹೆಚ್ಚು ಸಹೋದರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಓದ್ತೇವೆ. So Judas was dead when Christ rose from the dead. ಅಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಇದ್ದಂತ ಸಮಯದಲ್ಲಿ ಯೂದನು ಈಗಾಗಲೇ ಸತ್ತು ಹೋಗಿದ್ದನು. Judas had already committed suicide. ಈಗಾಗಲೇ ಯೂದನು ಈಗಾಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದನು. So how could he have appeared to the 12 unless Matthias was considered one of the 12 already? ಈಗಾಗಲೇ ಆತ ಯೂದನು ಅಲ್ಲಿ ಸ್ಪಷ್ಟತೆ ಆತ್ಮಹತ್ಯೆ ಮಾಡಿಕೊಂಡಿದ್ದನು, ಅಲ್ಲಿ ಮತ್ತಿಯನಿಗೆ ಆ ಒಂದು ಸ್ಥಳವನ್ನು ಅಲಂಕರಿಸಿದನು. The first time on his resurrection, the night of his resurrection, Thomas wasn't there, so it was only 10. ಅಲ್ಲಿ ಮೊದಲನೇ ಸಾರಿ ಆತ ಪುನರುತ್ಥಾನ ಹೊಂದಿದಂತಹ ಸಮಯದಲ್ಲಿ ತೋಮನ ಸ್ಥಳದಲ್ಲಿ 10 ಮಂದಿ ಮಾತ್ರ ಆ ಒಂದು ಸ್ಥಳದಲ್ಲಿ ಸೇರಿ ಬಂದಿದ್ದರು. But at some time he appeared to the 12 where Matthias was part of it. ಮತ್ತೊಂದು ಸಂದರ್ಭದಲ್ಲಿ ಆತನು 12 ಮಂದಿ ಶಿಷ್ಯರಿಗೆ ಕಾಣಿಸಿಕೊಂಡಂತಹ ಸಮಯದಲ್ಲಿ ಆ ಸಮಯದಲ್ಲಿ ಮತ್ತಿಯಲ್ಲಿ ಇದ್ದನು. Although very little was said about the latter groups, the group 2 and group 3. ಸುಮಾರು 2 ಗುಂಪು, 2ನೇ ಗುಂಪು, 3ನೇ ಗುಂಪನ್ನು ಕುರಿತಾಗಿ ಅಷ್ಟು ಹೆಚ್ಚಾಗಿ ತಿಳಿಸಲ್ಪಡದೆ ಹೋಗಿದ್ದಾಗಿ ಸಹ They're all given the same power, they're all given the same authority. ಅವರೆಲ್ಲರಿಗೂ ಸಹ ಅದೇ ಒಂದು ಅಧಿಕಾರ, ಅದೇ ರೀತಿಯ ಶಕ್ತಿಯು ಕೊಡಲ್ಪಟ್ಟಂತಹ ಸಂಗತಿ ಅದಾಗಿತ್ತು. They're all given the same message to preach. ಮತ್ತು ಎಲ್ಲರಿಗೂ ಸಹ ಅದೇ ರೀತಿಯ ಸಂದೇಶವನ್ನು ಸಾರುವುದಕ್ಕೋಸ್ಕರವಾಗಿ ಆ ಸಂದೇಶ ಅವರೆಲ್ಲರಿಗೂ ಸಹ ಕೊಡಲ್ಪಟ್ಟದಾಗಿತ್ತು. And what makes it so wonderful is their names are actually in the foundation of the New Jerusalem. ಆ ಒಂದು ಅದ್ಭುತವಾದಂತಹ ಸಂಗತಿ ಎಂಬುದಾಗಿ ಹೇಳಿದ್ರೆ ಅವರ ಹೆಸರುಗಳು ಹೊಸ ಯೆರೂಸಲೇಮಿನ ಅಸ್ತಿವಾರದಲ್ಲಿ ಅವರ ಹೆಸರುಗಳು ಅಲ್ಲಿ ಬುನಾದಿಯಲ್ಲಿ ಹಾಕಲ್ಪಟ್ಟಂತಹ ಸಂಗತಿ ಅದ್ಭುತವಾದದ್ದು. Okay, so that's some interesting facts, but let's ask another question. ಮತ್ತೊಂದು ಪ್ರಶ್ನೆ ನಾವು ಹಾಕುವಂತವರಾಗಿರೋಣ. We asked who, now how. ಹೇಗೆ ಎಂಬಂತ ಒಂದು ಮುಂದಿನ ಒಂದು ಪ್ರಶ್ನೆ. How were they called? ಯಾವ ರೀತಿಯಲ್ಲಿ ಅವರು ಕರೆಯಲ್ಪಟ್ಟರು? They were, because this confused me a lot. I mean, it's like Jesus gives a call, and then he gives another call later on, and you see them calling again later on. ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನು ಒಂದು ಸಾರಿ ಕರೆದನು, ಅದಾದ ನಂತರ ಮತ್ತೆ ಕರೆದಂತಹ ಸಂಗತಿ, ಮತ್ತೆ ಪುನರಾವರ್ತಿ ಮಾಡಿ ಮತ್ತೆ ಕರೆದಂತಹ ಸಂಗತಿ, ಈ ರೀತಿಯ ಸಂಗತಿಗಳನ್ನು ಪದೇ ಪದೇ ನಾವು ಓದ್ತೇವೆ. So I would ask myself, when were they actually called? Was it that first time, or the second time, or the third time? ಮೊದಲನೇ ಸಾರಿ ಕರೆದಂತಹ ನೋಡ್ತೇವೆ, ಎರಡನೇ ಸಾರಿ ಸಹ ಕರೆದಂತಹ ಸಂಗತಿಯನ್ನು ನೋಡ್ತೇವೆ. ಆದರೆ ಸ್ಪಷ್ಟವಾಗಿ ಯಾವಾಗ ಕರೆದನು ಎಂಬುದಾಗಿ ಅಲ್ಲಿ ಪ್ರಶ್ನೆ ಬರುವಂತಾಗಿದೆ. So the answer is yes. ಅದು ಖಂಡಿತವಾಗಿ ಆತನು ಕರೆದನು. They were called. All those times they were called. ಅಲ್ಲಿ ಅಂತ ಎಲ್ಲರೂ ಸಹ ಯೇಸು ಕ್ರಿಸ್ತನು ಆತನು ಕರೆದನು. But I just want to say they're called in phases. ಅಲ್ಲಿ ಹಂತ ಹಂತವಾಗಿ ದೇವರು ಅವರನ್ನು ಕರೆದ ಸೇವಾ ಕಾರ್ಯಕ್ಕಾಗಿ ಕರೆದಂತಹ ಸಂಗತಿಯನ್ನು ಓದ್ತೇವೆ. First, they're drawn by the Father. No one comes to me unless the Father draws them. ನನ್ನ ತಂದೆಯು ಎಳೆದ ಹೊರತು ಯಾರು ಸಹ ನನ್ನ ಬಳಿಗೆ ಬಾರರು ಎಂಬುದಾಗಿ ಹೇಳಿದಂತಹ ವಾಕ್ಯಕ್ಕನುಸಾರವಾಗಿ ಮೊದಲನೇದಾಗಿ ತಂದೆಯು ಅವರನ್ನು ಎಳೆದನು. So John the Baptist says, "Behold the Lamb of God who takes away the sin of the world." ಸ್ನಾನಿಕನಾದ ಯೋಹಾನ ಹೇಳಿದಂತಹ ಮಾತು, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಕುರಿ ಎಂಬುದಾಗಿ ಆತನು ಹೇಳಿದನು. In John chapter 1, and Andrew and another disciple, probably John because he's writing John, looked and they followed after Jesus. ಅಲ್ಲಿ ಆಂದ್ರೆಯನ್ನು ಕುರಿತಾಗಿ ನೋಡುವಂತರಾಗಿದೆ, ಮತ್ತು ಆಂದ್ರೆಯನ್ನು ಮತ್ತು ಮತ್ತೊಬ್ಬ ಶಿಷ್ಯನು ಆತನು ಹೇಳಿದಂತಹ ಮಾತಿನ ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಹೇಳಿದಂತಹ ಮಾತನ್ನು ಕೇಳಿ ಯೇಸು ಕ್ರಿಸ್ತನು ಹಿಂಬಾಲಿಸಿದರು ಎಂಬುದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದ್ತೇವೆ. So their hearts are stirred by God to follow after Jesus. ಅಲ್ಲಿ ಅವರ ಹೃದಯ ಪುಳಕಿತವಾಗಿ ಅಲ್ಲಿ ಆತನು ಹಿಂಬಾಲಿಸುವಂತೆ ಅದು ಮಾಡಿತು ಎಂಬುದಾಗಿ ಅಲ್ಲಿ ಓದ್ತೇವೆ. The next phase is to become full-time followers. ಅದಾದ ನಂತರ ಅವರು ಪೂರ್ಣಾವಧಿಯಾಗಿ ಯೇಸು ಕ್ರಿಸ್ತನು ಹಿಂಬಾಲಿಸಿಕೊಂಡು ಹೋದಂತಹ ನಿದರ್ಶನವನ್ನು ಅಲ್ಲಿ ಓದ್ತೇವೆ. Because Andrew was a fisherman. ಅಲ್ಲಿ ಆಂದ್ರೆ ಎಂಬುದಾಗಿ ಹೇಳಿ ಆತನು ಮೀನುಗಾರನ ಬೆಸ್ತನಾತನಾಗಿದ್ದನು. And when he went and asked Jesus, where do you stay and can we spend the night with you? He didn't become a full-time follower that same day. ಅಲ್ಲಿ ಆತನು ಅಲ್ಲಿ ಯೇಸು ಕ್ರಿಸ್ತನು ಕೇಳಿದಂತ ಮಾತು, ನೀನು ಎಲ್ಲಿ ಹೇಳಿಕೊಂಡಿದ್ದೀ ಹೇಳು, ನಾನು ರಾತ್ರಿ ನಿಮ್ಮ ಜೊತೆಯಲ್ಲಿ ಕಳಿಬೇಕೆಂಬುದಾಗಿ ಕೇಳಿದನು. ಆ ಸಮಯದಲ್ಲ, ಅಲ್ಲಿ ಅದಾದ ನಂತರ ಆತನು ಪೂರ್ಣವಾಗಿ ಆತನು ಹಿಂಬಾಲಿಸಿದಂತಹ ಸಂಗತಿ ನಾವು ನೋಡ್ತೇವೆ. We saw back in Mark chapter 1, Jesus gets in Peter's boat, preaches a sermon, they catch a bunch of fish, and then he says, "Follow me and I'll make you fishers." ಅಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಪೇತ್ರನ ದೋಣಿಯನ್ನು ಅಲ್ಲಿ ಸ್ವಲ್ಪ ದೂರಕ್ಕೆ ನೂಕಿ ಅಲ್ಲಿ ಆತನು ಆ ದೋಣಿಯನ್ನು ಉಪಯೋಗಿಸಿ ಪ್ರಸಂಗ ಮಾಡಿದನು. ಅದಾದ ನಂತರ ಅಲ್ಲಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಪೇತ್ರನಿಗೆ ಆತನು ಕರೆಯನ್ನು ಕೊಟ್ಟನು. He walks down the beach a little bit, he says to James and John the same thing, "Follow me." ಅಲ್ಲಿ ಸಮುದ್ರದ ದಡದಲ್ಲಿ ಆತನು ನಡ್ಕೊಂಡು ಹೋಗ್ತಾ ಇರುವಂತಹ ಸಮಯದಲ್ಲಿ ಯಾಕೋಬನು ಯೋಹಾನನನ್ನು ಹಿಂಬಾಲಿಸು ಎಂಬುದಾಗಿ ಆತನು ಹೇಳಿದನು. He said back to Philip back in John chapter 1, "Follow me." ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಫಿಲಿಪ್ಪನನ್ನು ಭೇಟಿ ಮಾಡಿದಾಗ ಅಲ್ಲಿ ನನ್ನ ಹಿಂಬಾಲಿಸು ಎಂಬುದಾಗಿ ಫಿಲಿಪ್ಪನಿಗೂ ಸಹ ಆತನು ಹೇಳಿದನು. And they still hadn't become the apostles yet. ಇನ್ನೂ ಸಹ ಅವರು ಅಪೊಸ್ತಲರು ಅವರು ಆಗಿರಲಿಲ್ಲ. It isn't until now, this third phase, ಹಾಗೆ ಮೂರನೇ ಒಂದು ಹಂತಕ್ಕೆ ಬಂದಾಗ where they become 24/7 apostles following Jesus. ಅಲ್ಲಿ 24 ಗಂಟೆ ವಾರದ 7 ದಿನ ಪೂರ್ಣಾವಧಿಯಾಗಿ ಯಾವಾಗ ಅವರು ಯೇಸು ಕ್ರಿಸ್ತನ ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಿದರು. Then there becomes the fourth phase, he sends them out.
ಅದಾದ ನಂತರ 4ನೇ ಹಂತ ಅವರನ್ನು ಸುವಾರ್ತೆ ದೇವರ ರಾಜ್ಯದ ಅವನ ಪ್ರಸಾರಕ್ಕಾಗಿ ಕಳಿಸಿಕೊಟ್ಟಂತಹ ಒಂದು ಸಂದರ್ಭ ಬಂದಾಗ And then there's a final 5th phase where he sends them out, says, go ye into all the world, preach the gospel. ಅದಾದ ನಂತರ 5ನೇ ಹಂತ ಏನೆಂಬುದಾಗಿ ಹೇಳಿ ನೀವು ಲೋಕಕ್ಕೆಲ್ಲ ಹೋಗಿ ಈ ಒಂದು ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಕಳಿಸಿಕೊಟ್ಟಂತಹ ಒಂದು So these ಸಂದರ್ಭ. callings have come in phases, and we're in the middle. We're step number. ಈ ರೀತಿಯಾಗಿ ಹಂತ ಹಂತವಾಗಿ ಯೇಸು ಕ್ರಿಸ್ತನು ಅವರನ್ನು ಕರೆದಂತಹ ಸಂಗತಿ, ಅವರನ್ನು ಕಳಿಸಿದಂತಹ ಸಂಗತಿಯನ್ನು ಅಲ್ಲಿ ನಾವು ಓದುವಂತರಾಗಿದ್ದೇವೆ. Verse 13. 13ನೇ ವಚನ. Mark chapter 3, verse 13. 3ನೇ ಅಧ್ಯಾಯ 13ನೇ ವಚನ. He went up on the mountain, he called to him those whom he desired, and they came to him. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. I want you to see, he called them in phases, but he also called them prayerfully. ಮತ್ತು ಅದು ಅವರನ್ನು ಹಂತ ಹಂತವಾಗಿ ಕರೆದದ್ದು ಮಾತ್ರವಲ್ಲ, ಪ್ರಾರ್ಥನಾ ಪೂರ್ವಕವಾಗಿ ಅವರನ್ನು ಕರೆದನೆಂಬುದಾಗಿ ಇಲ್ಲಿ ನೋಡ್ತೇವೆ. In the parallel passage in Luke chapter 6, where they're naming the apostles, ಲೂಕನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಅಲ್ಲಿ ಅಪೊಸ್ತಲರನ್ನು ನೇಮಿಸಿದಂತಹ ಒಂದು ಸಂದರ್ಭಕ್ಕೆ ಬಂದಾಗ it says in verse 12 and 3, Luke 6, 12 and 13. ಲೂಕನ ಸುವಾರ್ತೆ 6ನೇ ಅಧ್ಯಾಯ 12 ಮತ್ತು 13ನೇ ವಚನ. In these days he went up on the mountain, same mountain, but he goes up on the mountain to pray. We didn't see that in Mark. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂಬುದಾಗಿ ನೋಡ್ತೇವೆ. ಯಾವ ಒಂದು ಪದಪ್ರಯೋಗ ಮಾರ್ಕನ ಸುವಾರ್ತೆಯಲ್ಲಿ ನಾವು ಅದನ್ನು ಕಾಣುವುದಿಲ್ಲ. He continues in prayer all night. ಅವನ ರಾತ್ರಿಯೆಲ್ಲ ಆತನು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದನು. And when the day broke, it says he called his disciples to himself, and he chose from them the 12. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡನೆಂಬುದಾಗಿ ಓದ್ತೇವೆ. So there was more than 12. ಅಲ್ಲಿ 12ಕ್ಕಿಂತ ಹೆಚ್ಚಾದಂತ ಜನರು ಇದ್ದರು, ಅವರ ಮಧ್ಯದಲ್ಲಿ ಇವರನ್ನು ಆರಿಸಿಕೊಂಡನು. But he chose from that group of disciples 12. ಆ ಒಂದು ಗುಂಪಿನಲ್ಲಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಅಪೊಸ್ತಲರು ಎಂಬುದಾಗಿ ಅವರು ಕರೆದನೆಂಬುದಾಗಿ ನೋಡ್ತೇವೆ. It was only after he got the will of the Father in prayer that he now chose the 12. ತಂದೆಯ ಒಂದು ಚಿತ್ತವನ್ನು ಪ್ರಾರ್ಥನಾ ಪೂರ್ವಕವಾಗಿ ತಿಳ್ಕೊಂಡ ಮೇಲೆ ಪ್ರೇರೆ ಆ ಒಂದು ಶಿಷ್ಯರನ್ನು ಆರಿಸಿ ಆತನು ಪ್ರತ್ಯೇಕಿಸಿದನು ಎಂಬುದಾಗಿ ಓದ್ತೇವೆ. But you would also see that he had a desire as well. It says he called to himself those whom he desired. ಅಲ್ಲಿ ತನಗೆ ಯಾರು ಅಪೇಕ್ಷೆ ಪಟ್ಟನೋ ಅವರನ್ನು ಸಹ ಕರೆದನು ಎಂಬುದಾಗಿ ಮುಂದೆ ವಚನಗಳಲ್ಲಿ ಓದ್ತೇವೆ. The Father had a will and Jesus had a will. ಅಲ್ಲಿ ತಂದೆಯಾದ ದೇವರು ತನ್ನ ಚಿತ್ತವನ್ನು ತಿಳಿಸಿದನು ಮತ್ತು ಅದೇ ಸಮಯ ಯೇಸು ಕ್ರಿಸ್ತನು ತನ್ನ ಚಿತ್ತವನ್ನು ತಿಳಿಸಿದನು. And somehow they synced, right? The Jesus called those whom he desired, and those whom he desired came to him, but it was the ones that the Father was willing for him to call. ಅಲ್ಲಿ ಯೇಸು ಕ್ರಿಸ್ತನು ತನ್ನ ಚಿತ್ತವನ್ನು ತನ್ನ ಇಷ್ಟವನ್ನು ಅಲ್ಲಿ ಯಾರಿಗೆ ಅಪೇಕ್ಷಿಸಲ್ಪಟ್ಟಿದ್ದಾನೋ ಅವರನ್ನು ಕರೆದನು. ಅದೇ ಸಮಯದಲ್ಲಿ ತಂದೆಯಾದ ದೇವರು ಯಾರು ಇಷ್ಟವುಳ್ಳವನಾಗಿದ್ದಾನೋ ಅದನ್ನು ಅಲ್ಲಿ ಕರೆದಂತ ಸಂಗತಿಯಲ್ಲಿ ನೋಡ್ತೇವೆ. Because he chooses them. How does he choose them? He chooses them in phases and also prayerfully. ಅಲ್ಲಿ ಹಂತ ಹಂತವಾಗಿ ಆತನು ಕರೆದನು, ಅದೇ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಹ ಅಲ್ಲಿ ಆ ಶಿಷ್ಯರನ್ನು ಒಂದು ಆರಿಸಿಕೊಂಡನು. Why does he choose them? The third question. ಮೂರನೇ ಒಂದು ಪ್ರಶ್ನೆ, ಯಾಕೆ ಅವರನ್ನು ಆರಿಸಿಕೊಂಡನು? Well, it's because the Jewish leaders were disqualified. ಯಾಕೆಂಬುದಾಗಿ ಹೇಳಿದ್ರೆ ಯಹೂದ್ಯರ ನಾಯಕರು ಅವರು ಅನರ್ಹರಾಗಿದ್ದರು. And they were disqualified because they were corrupt. ಯಾಕೆಂಬುದಾಗಿ ಅವರು ಯಾಕೆಂದ್ರೆ ಭ್ರಷ್ಟರಾದದ್ದರಿಂದ ಯಹೂದ್ಯರ ನಾಯಕರು ಅವರು ಅನರ್ಹರಾಗಿದ್ದರು. Just days before he goes to the cross, ಕಲ್ವಾರಿ ಶಿಲುಬೆಗೆ ಹೋಗುತ್ತಿದ್ದ ಕೆಲವು ಸಮಯದ ಹಿಂದೆ Matthew chapter 23, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ look at verse 27 and 28. 23ನೇ ಅಧ್ಯಾಯ 27ನೇ ವಚನ. Jesus speaking to the Pharisees. 23ನೇ ಅಧ್ಯಾಯ 27ನೇ ವಚನದಲ್ಲಿ ಫರಿಸಾಯರ ಜೊತೆಯಲ್ಲಿ ಮಾತನಾಡುವಂತಹ ಚಿತ್ರಣವನ್ನು ಓದ್ತೇವೆ. Woe to you, scribes and Pharisees, hypocrites! For you are like whitewashed tombs, with which outwardly appear beautiful, but within are full of dead people's bones and all uncleanness. Verse 28. So you also outwardly appear righteous to others, but within you are full of hypocrisy and lawlessness. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನದಿಂದ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷನಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. Now, that word lawlessness you see back in Matthew chapter 7. ಅಲ್ಲಿ ನೀವು ಕಪಟದಿಂದ ಇದ್ದೀರಿ, ಅನ್ಯಾಯದಿಂದ ಇದ್ದೀರಿ ಎಂಬುದಂತಹ ಸಂಗತಿಯನ್ನು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Jesus says, in that day, many will come to me and say, Lord, Lord, did we do these things in your name? ಆ ಒಂದು ದಿನಗಳಲ್ಲಿ ಅನೇಕರು ನನ್ನ ಬಳಿಗೆ ಬಂದು, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ಈ ಕಾರ್ಯಗಳನ್ನು ಮಾಡಿದ್ದೇವೆ, ಆ ಕಾರ್ಯಗಳನ್ನು ಮಾಡಿದ್ದೇವೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. And he'll say, depart from me, you who practice what? Lawlessness. ನೀವು ಅಧರ್ಮವನ್ನು ಮಾಡುವಂತವರೇ ನನ್ನನ್ನು ಬಿಟ್ಟು ತೊಲಗಿರಿ ಎಂಬುದಾಗಿ ಆ ದಿನ ಹೇಳುವಂತಹ ಮಾತನ್ನು ನೀವು ನೆನಪಿಗೆ ತಂದುಕೊಳ್ಳ್ರಿ. So they were lawless. ಅಲ್ಲಿ ಅಧರ್ಮದಿಂದ ಕೂಡಿದಂತಹ ಜನರಾಗಿದ್ದರು. So when Jesus he appoints the 12, it's actually a judgment on the leaders of Israel.
ಅವ್ರಿಗೆ ಈ ತನ್ನ ಅಪೊಸ್ತಲರನ್ನು ಆರಿಸಿದಂತ ಒಂದು ಸಮಯ ಒಂದು ರೀತಿಯಲ್ಲಿ ಅಲ್ಲಿದ್ದಂತ ಯಹೂದ್ಯ ನಾಯಕರಿಗೆ ನ್ಯಾಯ ತೀರ್ಪನ್ನು ತಂದಂತ ಒಂದು ರೀತಿಯಲ್ಲಿ ಅದಾಗಿತ್ತು. We've actually seen they're already trying to kill him back in Mark chapter 3 verse 6. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಈಗಾಗಲೇ ಆತನಿಗೆ ಕೊಲ್ಲಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. In verse 22 of Mark chapter 3, they say that his works are done by Beelzebul, the prince of the demons. ಅಲ್ಲಿ 3ನೇ ಅಧ್ಯಾಯ 28ನೇ ವಚನದಲ್ಲಿ ಈತನು ಬೆಲ್ಜೆಬೂಲನ ಸಹಾಯದಿಂದ ದೇವರನ್ನು ಬಿಡಿಸ್ತಾ ಇದ್ದಾನೆ ಎಂಬುದಾಗಿ ಆರೋಪಣೆ ಮಾಡಿದರು. In verse 28 of Mark chapter 3, we'll cover this probably next time. Jesus says of them that they have committed an unpardonable sin. ಅಲ್ಲಿ ಕ್ಷಮಿಸಲಾರದಂತ ದ್ರೋಹವನ್ನು ಅವರು ಮಾಡಿದ್ದಾರೆ ಎಂಬುದಾಗಿ ಅಲ್ಲಿ ಆತನು ಹೇಳಿದಂತಹ ಮಾತನ್ನು ನೋಡ್ತೇವೆ. He calls it an eternal sin. You cannot be pardoned from. ಅಲ್ಲಿ ಅವನ ರೀತಿಯಲ್ಲಿ ಕ್ಷಮಿಸಲಾರದಂತ ಒಂದು ಅತ್ಯಂತ ದ್ರೋಹಕ್ಕೆ ಅವರು ಒಳಗಾಗಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳಿದನ್ನು ನೋಡ್ತೇವೆ. And what is it? They've ascribed the work of the Spirit of God that Jesus was doing and performing to Satan. ಅಲ್ಲಿ ದೇವರಾತ್ಮನಿಂದ ಮಾಡ್ತಾ ಇದ್ದಂತಹ ಕಾರ್ಯವನ್ನು ಅವರು ಸೈತಾನನಿಗೆ ಹೋಲಿಸಿ ಅವರು ಮಾತಾಡಿದಂತ ಒಂದು ಸಮಯ ಅದಾಗಿತ್ತು. They've rejected Jesus as the Son of God, and they're in unbelief. ಆದ್ರೆ ದೇವಕುಮಾರನ ಆತನ ದೇವಕುಮಾರನ ಎಂಬುದನ್ನು ಸಂಪೂರ್ಣವಾಗಿ ಅವರು ತಿರಸ್ಕಾರ ಮಾಡಿದರು. Just John chapter 8 quickly because of time. John chapter 8 verse 21, we see this. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಇದರ ಕುರಿತು ಓದ್ತೇವೆ. Jesus blasts the leaders of Israel. He says that they're going to die in their sins. John 8:21. 8ನೇ ಅಧ್ಯಾಯ 21ನೇ ವಚನ ಯೋಹಾನ ಬರೆದ ಸುವಾರ್ತೆ. And he said to them again. So he's been saying this to them. Jesus said to them again, I am going away, and you will seek me, and you will die in your sins. Where I'm going, you cannot come. ಯೇಸು ತಿರುಗಿ ಅವರಿಗೆ, ನಾನು ಹೋಗುತ್ತೇನೆ, ನೀವು ನನ್ನನ್ನು ಹುಡುಕುವಿರಿ ಮತ್ತು ನಿಮ್ಮ ಪಾಪದಲ್ಲೇ ಸಾಯುವಿರಿ, ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದನು. What sin are they going to die in? ಅಲ್ಲಿ ಯಾವ ಪಾಪದಲ್ಲಿ ಅವರು ಸಾಯುವಂತವರಾಗಿದ್ದಾರೆ? That they can never come to where Jesus is in eternity. ಅಲ್ಲಿ ಶಾಶ್ವತವಾದಂತ ಯೇಸು ಕ್ರಿಸ್ತನಿರುವಂತಹ ಸ್ಥಳಕ್ಕೆ ಬರಲಿಕ್ಕೆ ಆಗದೆ ಅಂತ ಯಾವ ದ್ರೋಹದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. Look down at verse 24, John 8:24. 8ನೇ ಅಧ್ಯಾಯ 24ನೇ ವಚನದಲ್ಲಿ ಅದರ ಕುರಿತು ಓದ್ತೇವೆ. I told you that you will die in your sins, for unless you believe that I am, you will die in your sins. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವರೆಂದು ಹೇಳಿದನು. They had not believed that Jesus was the Son of God. ಆತ ಯೇಸು ಕ್ರಿಸ್ತನು ದೇವಕುಮಾರನೇ ಎಂಬುದಾಗಿ ಅವರು ನಂಬಲಿಲ್ಲ. Okay, so it's a judgment. ಅದು ಅವರ ಮೇಲೆ ಬಂದಂತ ಒಂದು ನ್ಯಾಯ ತೀರ್ಪಾಗಿದೆ. And in complete contrast to the erudite and the educated and the doctors of the law, of the leaders of Israel, you now have the apostles. ಆದ್ರೆ ಒಂದು ಕಡೆಯಲ್ಲಿ ಯಹೂದ್ಯರ ಒಂದು ನಾಯಕರುಗಳು ನೋಡುವಾಗ ಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು, ಶಾಸ್ತ್ರ ನಿಪುಣರಾಗಿದ್ದರು, ಅವರಿಗೆ ವ್ಯತಿರಿಕ್ತವಾದಂತಹ ಒಂದು ಗುಂಪು ಅಪೊಸ್ತಲರ ಗುಂಪು ಅದಾಗಿತ್ತು. ಇವರು ಶಾಸ್ತ್ರವನ್ನು ಅರಿದಂತ ಸಾಧಾರಣವಂತ ಜನರಾಗಿದ್ದರು. Just give me 5 extra minutes. We'll see this. I want you to see the apostles because it's encouraging for us. ಯಾಕಂದ್ರೆ ಆ ಸಂಗತಿಗಳನ್ನು ನಾವು ನೋಡೋ ತರ ಕೆಲವು ನಿಮಿಷ ನಾನು ಮುಗಿಸ್ತೇನೆ. 1 Corinthians chapter 1. ಮೊದಲನೇ ಕೊರಿಂಥ ಪತ್ರಿಕೆ, very popular passage of scripture. ಮೊದಲನೇ ಅಧ್ಯಾಯ. The cross is an offense. It's a stumbling block. But look at verse 18. ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. The preaching of the cross is foolishness to those who are perishing, and to those who but to those who are being saved it is the power of God. For it is written, I will destroy the wisdom of the wise, and the cleverness of the clever I will set aside. ಶಿಲುಬೆ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. Okay, so to those who are being saved, it's power. ಅದು ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಅದು ಶಕ್ತಿಯಾಗಿದೆ. Jesus taught them how to preach and told them to go preach, and he gave them power to do it. ಅಲ್ಲಿ ನೀವು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಅವ್ರನ್ನು ಕಳಿಸಿಕೊಟ್ಟು ಸುವಾರ್ತೆಯನ್ನು ಕಳಿಸಿಕೊಡುವಾಗ ಅವರಿಗೆ ಶಕ್ತಿಯನ್ನು ದಯಪಾಲಿಸಿಕೊಟ್ಟು ಕಳಿಸಿದನು. And after the cross and after the resurrection, it's called the preaching of the cross. ಅಲ್ಲಿ ಶಿಲುಬೆಯ ಸಂಗತಿ ಆದ ನಂತರ ಅಲ್ಲಿ ಶಿಲುಬೆಯ ಸಂದೇಶವನ್ನು ಸಾರುವಂತಹ ಸಂಗತಿಯನ್ನು ಅವರಿಗೆ ಒಪ್ಪಿಸಿದನು. But look who these apostles were. Look what we are today. ಅಲ್ಲಿ ಅಪೊಸ್ತಲರ ಕುರಿತಾಗಿ ಇವರು ಎಂತವರು ಎಂಬುದಾಗಿ ನೋಡುವಾಗ ನಾವು ಎಂತವರು ಎಂಬುದಾಗಿ ಅದು ನಮಗೆ ತಿಳಿಸುವಂತದ್ದಾಗಿದೆ. Go down to verse 26. 1 Corinthians chapter 1 verse 26. 1ನೇ ಅಧ್ಯಾಯ 26ನೇ ವಚನ ಕೊರಿಂಥದವರಿಗೆ ಬರೆದ ಪತ್ರಿಕೆ. For consider your calling, brethren. ಸಹೋದರರೇ, ನಿಮ್ಮನ್ನು ಕರೆದಾಗ ಎಂತವರಾಗಿದ್ದೀರಿ ಎಂದು ಆಲೋಚಿಸಿರಿ. He's talking to us. ಅದು ನಮ್ಮನ್ನು ಕುರಿತಾಗಿ ಆತನು ಹೇಳ್ತಾ ಇರುವಂತಹ ಮಾತು. For not many of you were wise according to the worldly standards. Not many of you were powerful. Not many of you were of noble birth. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. Verse 27. 27ನೇ ವಚನ. But God chose what is foolish in the world to shame the wise. God chose what is weak in the world to shame the strong. Verse 28, God chose what is low and despised in the world, even the things that are not, to bring to nothing the things that are.
ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು ಅಸಭ್ಯಾದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. You see the devolution, right? The degrading. It starts out low and it goes lower and lower and lower. So you get to the nothings. God chose the nothings of the world. ಒಂದು ರೀತಿಯಲ್ಲಿ ಹಂತ ಹಂತವಾಗಿ ನೋಡುವಾಗ ಯಾವ ಕೆಲಸಕ್ಕೂ ಬಾರದಂತ ಸ್ಥಿತಿಯಲ್ಲಿರುವಂತವನು ದೇವರು ಆರಿಸಿಕೊಂಡನು. ಹೊಗಳಿಕೊಳ್ಳುವುದಕ್ಕೆ ಯಾವ ಆಸ್ಪದವಿಲ್ಲ ಎಂಬುದಾಗಿ ಹೇಳುವಂತಹ ಸಂಗತಿ. And as far as the religious leaders of Israel were, these men were nothing. ಆದರೆ ಯೆರೂಸಲೇಮಿನ ಆ ಒಂದು ಯಹೂದ್ಯರ ನಾಯಕರನ್ನು ನೋಡುವಾಗ ಅವರಿಗೆ ಹೋಲಿಸಿದ ಇವರು ಯಾವುದಕ್ಕೂ ಬಾರದಂತವರಾಗಿದ್ದರು. Why would God do that? ಯಾಕೆ ದೇವರು ಈ ರೀತಿಯಾಗಿ ಆರಿಸಿಕೊಂಡನು? Why would God bring this judgment on Israel? ಇಸ್ರಾಯೇಲರ ಮೇಲೆ ಈ ಒಂದು ನ್ಯಾಯ ತೀರ್ಪನ್ನು ಯಾಕೆ ಅದನ್ನು ತಂದನು? Because they had elevated themselves, just like Satan elevated them. I will sit upon the sides of the north. ಸೈತಾನ ಯಾವ ರೀತಿಯಲ್ಲಿ ತನ್ನ ತಾನು ಹೆಚ್ಚಿಕೊಂಡನು, ನಾನು ನನ್ನ ಸಿಂಹಾಸನವನ್ನು ಆತನಿಗೆ ಸರಿ ಸಮಾನವಾಗಿ ಹಾಕುತ್ತೇನೆ ಎಂಬುದಾಗಿ ಹೇಳಿದನು. ಆ ರೀತಿಯಲ್ಲಿ ಯೆಹೂದ್ಯರ ನಾಯಕರು ತಮ್ಮ ತಾವು ಹೆಚ್ಚಿಸಿಕೊಂಡರು. So he chose the weak, he chose the nobodies. ಆದ್ದರಿಂದ ಕುಲಹೀನರನ್ನು, ಅತ್ಯಂತ ಅಜ್ಞಾನಿಗಳನ್ನು, ಬಲಹೀನರನ್ನು ಆತನು ಆರಿಸಿಕೊಂಡನು. Why? Look at 1 Corinthians 1:29, just one more verse. 29ನೇ ವಚನ ಗಮನಿಸಿದ್ರೆ 1 ಕೊರಿಂಥ ಪತ್ರಿಕೆ. So that no human being might boast in the presence of God. ಯಾಕೆಂದ್ರೆ ಹೀಗಿರೋದು ದೇವರ ಮುಂದೆ ಹೋಡಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ, ಅದಕ್ಕೋಸ್ಕರವಾಗಿ. That's why God chose the nothings. ಆದ್ರಿಂದಲೇ ಯಾವ ಕೆಲಸಕ್ಕೂ ಬಾರದಂತ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. So he gets all the glory. ಯಾಕೆಂದ್ರೆ ಎಲ್ಲಾ ಮಹಿಮೆಯು ಅದು ಆತನಿಗೆ ಸಲ್ಲಿದೆ ಎಂಬ ಕಾರಣಕ್ಕೋಸ್ಕರವಾಗಿ. Last question. ಕಡೆಯ ಒಂದು ಪ್ರಶ್ನೆ, What was the call? ಯಾವ ಉದ್ದೇಶದಿಂದ ಕರೆಯನ್ನು ಕೊಳ್ಳಲ್ಪಟ್ಟಿತು? It was to go to be with him so they could learn. ಅಲ್ಲಿ ಆತನ ಜೊತೆಯಲ್ಲಿದ್ದು ಆತನ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರವಾಗಿ, And then go and preach the gospel. ಮತ್ತು ಆ ಒಂದು ಸ್ವಾರ್ಥ ತೆಗೆದುಕೊಂಡು ಅನೇಕರಿಗೆ ಸಾರುವುದಕ್ಕೋಸ್ಕರವಾಗಿ. And he gave them authority to do that. Verse 15 of Mark chapter 3. ಮಾರ್ಕನ ಸ್ವಾರ್ಥ 3:15 ವಚನದಲ್ಲಿ ಆ ಸಂಗತಿಗಳನ್ನು ಮಾಡುವುದಕ್ಕೋಸ್ಕರವಾಗಿ ಆತನು ಅವರಿಗೆ ಅಧಿಕಾರವನ್ನು ಸಹ ಕೊಟ್ಟನು. And to have authority over demons. 15ನೇ ವಚನದಲ್ಲಿ ಆತನಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಅವರನ್ನು ಕಳಿಸಿದನು. The parallel passage in Matthew 10 says that he also gave them authority over disease, to heal disease. ಮತ್ತು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅದರ ಜೊತೆಗೆ ಓದುವಂತರಾಗಿದ್ದೇವೆ, ರೋಗಗಳನ್ನು ಸ್ವಸ್ಥ ಮಾಡುವಂತಹ ಅಧಿಕಾರವನ್ನು ಸಹ ಅವರಿಗೆ ಕೊಟ್ಟನು ಎಂಬುದಾಗಿ ಗೊತ್ತೇವೆ. And we see Paul talking about this in 2 Corinthians chapter 12. He had the signs of an apostle. 2ನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ಸಂಗತಿಗಳ ಕುರಿತಾಗಿ ಅಪೊಸ್ತಲ ಅಂತ ಪೌಲನು ಮಾತನಾಡುವ ನೋಡುವಂತರಾಗಿದ್ದೇವೆ. ಆ ಎಲ್ಲ ಸೂಚಕಗಳ ಒಂದು ಶಕ್ತಿಯಲ್ಲಿ ಕೊಡಲ್ಪಟ್ಟಿದ್ದು ನಮಗೂ ಎಂಬುದಾಗಿ ಆತನು ಹೇಳುವುದನ್ನು ಗೊತ್ತೇವೆ. Even though he was an apostle called out of due time. ಅಲ್ಲಿ ನಾನು ಕಾಲಕ್ಕೆ ಮುಂಚೆ ನಾನು ಹುಟ್ಟಿದಂತೆ ಇದ್ದಂತ ನನಗೂ ಸಹ ಆತನು ಕಾಣಿಸಿಕೊಂಡನು. He was able to practice the authority and the power of an apostle. ಅಲ್ಲಿ ಅಪೊಸ್ತಲನ ಒಂದು ಅಧಿಕಾರ, ಒಂದು ಶಕ್ತಿಯನ್ನು ತಾನು ಆತನು ಸಹ ಉಪಯೋಗಿಸುವಂತ ಆ ಒಂದು ಚಿತ್ರಣವನ್ನು ಆತನು ಅಲ್ಲಿ ತೋರಿಸಿದನು. So this is their ordination. ಇದು ಆತನಿಗೆ ಅವರಿಗೆ ಅಭಿಷೇಕಿತ ಅಂತ ಒಂದು ಸಂಗತಿ ಇದಾಗಿತ್ತು. This is their commendation. ಅಲ್ಲಿ ಅವರಿಗೆ ಕೊಟ್ಟಂತ ಒಂದು ಶಿಫಾರಸು ತಾನೇ ಇದಾಗಿತ್ತು. So just concluding quickly. ಆದ್ದರಿಂದ ಸಂಪೂರ್ಣವಾಗಿ ಅದನ್ನು ಮುಗಿಸುವಾಗೆ We've looked at these men. ಈ ಸಾಧಾರಣವಂತ ವ್ಯಕ್ತಿಗಳ ಕುರಿತಾಗಿ ನಾವು ನೋಡಿದೆವು. At times Jesus says you lack understanding. ಇದಕ್ಕೆ ಜ್ಞಾನವು ಕಡಿಮೆ ಆಗಿದೆ. They lacked understanding about the loaves and the fish. ಅಲ್ಲಿ ಆ ಒಂದು ಮೀನು ಮತ್ತು ರೊಟ್ಟೆ ಕುರಿತಾಗಿ ಅವರಿಗೆ ತಿಳುವಳಿಕೆ ಇಲ್ಲದ ಸ್ಥಿತಿ ಆಗಿತ್ತು. They lacked understanding about the parable about washing of hands, and what goes into the mouth it doesn't defile you, but what comes out of the mouth, because it comes out of the heart. They didn't understand that. ಮತ್ತು ಕೈಗಳಿಂದ ತೊಳೆ ತಿನ್ನುವುದರ ಮುಖಾಂತರವಾಗಿ ಯಾವ ಸಂಗತಿಗಳು ದೇಹಕ್ಕೆ ಒಳಗಡೆ ಹೋಗುವಂಥದ್ದು ಮಲಿನ ಮಾಡ್ತದೋ, ಅದೇ ಬಾಯಿಂದ ಹೊರಗೆ ಬರುವಂತಹದ್ದು ಯಾವ ಸಂಗತಿಗಳು ಅದು ತೊಡಕನ್ನು ತರುವಂತವಾಗಿ ಆ ಸಂಗತಿಗಳು ಅರ್ಥವಾಗದಂತ ಸ್ಥಿತಿ ಅವರದಾಗಿತ್ತು. They lacked humility. They were proud. ಒಂದು ರೀತಿಯಲ್ಲಿ ಅವರಿಗೆ ದೀನತೆ ಎನ್ನುವಂತಹದ್ದು ಇರಲಿಲ್ಲ, ಗರ್ವದಿಂದ ಕೂಡಿದಂತಹ ಜನರು ಅವರಾಗಿದ್ದರು. Jesus gives the cup and the bread, and he says, this is my body, this is my blood. And right after doing that, they began arguing amongst themselves, who's the greatest? ಅಲ್ಲಿ ತಾವು ಯೇಸು ಕ್ರಿಸ್ತನ ರೊಟ್ಟಿಯನ್ನು ಪಾತ್ರೆಯನ್ನು ತೆಗೆದುಕೊಂಡು ತಗೊಳ್ಳಿ, ಇದು ರೊಟ್ಟಿಯನ್ನು ಕೊಟ್ಟಿದ್ದು ನನ್ನ ದೇಹ, ಪಾತ್ರೆಯನ್ನು ಕೊಡ್ತಾ ಇದ್ದು ನನ್ನ ರಕ್ತ ಎಂಬುದಾಗಿ ಸೂಚಿಸ್ತಾ ಆತನು ಹೇಳ್ತಾ ಇದ್ದ ಹಾಗೆ ಅವರಲ್ಲಿ ಒಬ್ರಿಗೊಬ್ರು ವಾಗ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನನ್ನಲ್ಲಿ ಹೆಚ್ಚಿನವನು ಯಾರು ಎಂಬುದಾಗಿ ಅವರು ವಾಗ್ವಾದ ಮಾಡಲಿಕ್ಕೆ ಪ್ರಾರಂಭಿಸಿದರು. They lacked faith. They thought they were going to die when the wind and the waves rose up in the boat. ಅಲ್ಲಿ ಆ ಒಂದು ಸಮುದ್ರದಲ್ಲಿ ಬಿರುಗಾಳಿ ಎದ್ದಂತಹ ಸಮಯದಲ್ಲಿ ನಾವು ಸಾಯುತ್ತೇವೆ ಎಂಬುದಾಗಿ ಭಯಗ್ರಸ್ತರಾಗಿದ್ದರು. They lacked power, even though Jesus gave them power and authority to heal and cast out demons. That little boy was thrown into the fire. ಅಲ್ಲಿ ದೆವ್ವಗಳು ಬಿಡಿಸುವುದಕ್ಕಾಗಿ ಸ್ವಸ್ಥಗಳನ್ನು ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದ್ದಾಗೆ ಸಹ ಒಂದು ರೀತಿ ಅವನು ಉಪಯೋಗಿಸಲಿಕ್ಕೆ ಆಗದಂತ ಒಂದು ಸ್ಥಿತಿ ಅವರದಾಗಿತ್ತು. And they couldn't cast the demon out. ಅಲ್ಲಿ ದೆವ್ವಗಳನ್ನು ಬಿಡಿಸಲಿಕ್ಕೆ ಆಗದೆ ಹೋಯ್ತು ಅವರ ಕೈಯಲ್ಲಿ. And he said, how long do I have to be with you? How long do ಎಷ್ಟು ಕಾಲ I ನಾವು ನಿಮ್ಮ ಮಧ್ಯದಲ್ಲಿ ಇರಲಿ ಎಂಬುದಾಗಿ ಆತ ಪ್ರಶ್ನೆ ಮಾಡಿದನು. how long do I have to put up with you? ನಿಮ್ಮ ಜೊತೆ ಇನ್ನೆಷ್ಟು
ಎಷ್ಟು ಕಾಲ ನಾವು ಸಹಿಸಿಕೊಂಡು ಹೋಗಲಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. You just hear the frustration in the voice of Jesus. ಅಲ್ಲಿ ಯೇಸು ಕ್ರಿಸ್ತನಲ್ಲಿ ಒಂದು ರೀತಿಯಲ್ಲಿ ನೋವು ನೊಂದುಕೊಂಡು ಆತನು ಹೇಳಿದಂತ ಮಾತನ್ನು ಗಮನಿಸಿ. They had errors in judgment. They had bad attitudes. ಒಂದು ರೀತಿಯಲ್ಲಿ ಕೆಟ್ಟಂತ ಮನೋಭಾವ ಹೊಂದಿದವರಾಗಿ ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದರು. They had lapses of faith. They had great failures like Peter. ಅಲ್ಲಿ ಪೇತ್ರನ ಹಾಗೆ ಅನೇಕ ರೀತಿಯ ಸೋಲುವಿಕೆ ಅವರ ಜೀವಿತದಾಗಿತ್ತು. ನಂಬಿಕೆಯಲ್ಲಿ ಸೋತುವಂತಹ ಸ್ಥಿತಿಗಳು ಅವರ ಜೀವಿತದಲ್ಲಿ ಇತ್ತು. They're prone to all the sins that we're prone to. ನಾವು ಮಾಡುವಂತ ಎಲ್ಲಾ ರೀತಿಯ ಪಾಪಗಳನ್ನು ಅವರು ಮಾಡಿದರು. And yet these ordinary, uneducated people ಆದ್ರೆ ಸಾಧಾರಣವಾದಂತ ಯಾವ ರೀತಿಯ ವಿದ್ಯಾಭ್ಯಾಸ ಇಲ್ಲದಂತ ಈ ಸಾಧಾರಣವಾದಂತಹ ಈ ಜನರು were given the highest calling. ಅವರಿಗೆ ಉತ್ತಮವಾದಂತ ಅತ್ಯಂತ ಉನ್ನತವಾದಂತಹ ಒಂದು ಕರೆಯು ಅವರಿಗೆ ಕೊಡಲ್ಪಟ್ಟಿದೆ. According to Ephesians chapter 2, they became the foundation stones of the church. ಅಲ್ಲಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅವನ ಸಭೆಗೆ ಅಸ್ತಿವಾರದ ಪಾದಿಯಲ್ಲಿ ಅವರು ಕರೆಯಲ್ಪಟ್ಟರು ಎಂಬುದಾಗಿ ಓದುವಂತರಾಗಿದ್ದೇವೆ. People said they had turned the world upside down. ಅವರು ಲೋಕವನ್ನೇ ಬುಡಮೇಲು ಮಾಡಿದಂತಹ ಜನರು ಇವರಾದರು, ಸಾಧಾರಣವಾದಂತಹ ಜನರು. Now that's encouraging to me, ಬೇರೆ ಅದು ನನಗೆ ನಿಜವಾಗಿ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಮಾತುಗಳು. because I suffer from all the same things that they suffered from. ಪ್ರಿಯ ಅವರು ದಾಟಿ ಹೋದಂತಹ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಪ್ರಿಯ ಸಹೋದರ ಅವರು ಸಹ ದಾಟಿ ಹೋಗಿದ್ದಾರೆ. And yet we stand in their shoes. ಆ ತಕ್ಷಣ ನಾವು ಅವರು ಇದ್ದಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಆ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. We are in the same heritage as our forefathers in the church. ನಮ್ಮ ಪಿತೃಗಳು ನಮ್ಮ ಸಭೆಗಳಲ್ಲಿ ನಡೆಸಿಕೊಂಡು ಬಂದಂತಹ ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡವರಾಗಿ ನಾವು ಹೋಗ್ತಾ ಇದ್ದೇವೆ. God chooses the ordinary, ಸಾಧಾರಣವಂತ ಜನರನ್ನು ದೇವರು ಆರಿಸಿಕೊಂಡನು. the weak, ಬಲಹೀನವಾದಂತವರನ್ನು, the failures, ಅಲ್ಲಿ ಅನೇಕ ಸೋಲುವಿಕೆಯಿಂದ ಇದ್ದಂತ ಜನರನ್ನು, the ignorant saints. ಅದಕ್ಕೆ ಅಜ್ಞಾನಿಗಳಾದಂತ ಜನರನ್ನು. And why does he do that? ಯಾಕೆ ಈ ಸಂಗತಿಗಳನ್ನು ಆತನು ಮಾಡಿದನು? Well, first, it's because it's the only ones that there are. ಯಾಕೆಂಬುದಾಗಿ ಅಲ್ಲಿ ಉಳಿದಂತವರು ಅವರು ಮಾತ್ರ ಅವರು ಆಗಿದ್ದರು. And secondly, ಎರಡನೇದಾಗಿ so he can get all the glory. ಯಾಕಂದ್ರೆ ತಾನು ಎಲ್ಲಾ ಮಹಿಮೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಆರಿಸಿಕೊಂಡನು. Amen. Let's give him all the glory. ಆತನಿಗೋಸ್ಕರ ಎಲ್ಲಾ ಮಹಿಮೆಯನ್ನು ಆತನಿಗೆ ಸಲ್ಲಿಸುವಂತವರಾಗಿ. Let's close. Father, we thank you for your love for us. We thank you that you chose us even when we were, your word says that you died for us. You chose us, and you justified us, and you brought us into your family. And one day you're going to glorify us. We just thank you for that. We're so undeserving of this. Actually, we're undeserving of the call that you have on our lives. We're undeserving to be able to preach your word, but you have called the lowly, the weak, the nobodies. And may we go forth and give your word. In Jesus' name. Amen.